ಆದರೆ ದಿವೋ ಕರ್ಪೂರ ತಾಂಬೂಲೆ ರಾಧಾ ಕೃಷ್ಣ ಪ್ರಾಣಮೋರ ಕಲಾ ಕಿಶೋರ ಲಲಿತಾ ವಿಶಾಖಾದಿ ಜತ ಸಖಿ ಬೃಂದ ಲಲಿತಾ ವಿಶಾಖಾದಿ ಜತ ಸಖಿ ಬೃಂದ ಆಗ್ನಯ ಕೋರಿವೋ ಸೇವಾ ಶರಣಾರವಿಂದ ರಾಧಾ ಕೃಷ್ಣ ಪ್ರಾಣಮೋರ ಕಲಾ ಕಿಶೋರ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಾಸೇರಾನುದಾಸ ಶ್ರೀ ಕೃಷ್ಣ ಚೈತನ್ಯ ಪ್ರಭು ದಾಸೇರಾನುದಾಸ ಸೇವಾಭಿಲಾಷ ಕೋರೆ ನರೋತ್ತಮ ದಾಸ ರಾಧಾ ಕೃಷ್ಣ ಪ್ರಾಣಮೋರ ಜುಗಲಾ ಕಿಶೋರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶರಣಾರ್ಥಿ ಹಾಡಿದ ಯಮುನಾ ಮಹಾಪಾವನಿ ದೇವಿ ದಾಸಿ ಮಾತಾಜಿಗೆ ಧನ್ಯವಾದಗಳು. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಶ್ರವಣ ವಿಷಯ. ಇವತ್ತಿನ ಶ್ರವಣ ಶ್ರೀಲ ಪ್ರಭುಪಾದರ ಲೀಲಾಮೃತ. ಇವತ್ತಿನ ಪ್ರವಚನಕಾರರು ಶ್ರೀಮತಿ ಶಿವಪ್ರಾಣ ಕೇಶವಿ ಮಾತಾಜಿಯವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಿವಪ್ರಾಣ ಕೇಶವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ. ಶೀಲಾ ಪ್ರಭುಪಾದರ ಲೀಲಾಮೃತ. ಇದನ್ನ ಸತ್ಸ್ವರೂಪ ದಾಸ್ ಗೋಸ್ವಾಮಿ ಅವರು ಬರೆದಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುಲಿತಮ್ಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ಇತಿ ನಾಮಿನೆ. ನಮೋ ಆಚಾರ್ಯ ಪದಾಯ ನಿತಾಕೃಪಾ ಪದಾಯಿನಿ ಗೌರಕಥ ದಾಮದಯ ನಗರ ಗ್ರಾಮ ತಾರಿಣಿ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ನಮೋ ಮಹಾವದನಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೆ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನೆರೆದಿರುವಂತ ಎಲ್ಲ ವೈಷ್ಣವರಿಗೂ ಹರೇ ಕೃಷ್ಣ. ಶೀಲಾ ಪ್ರಭುಪಾದವರಿಗೆ ವಂದಿಸುತ್ತಾ ಮತ್ತೆ ನನ್ನ ಶಿಕ್ಷಾ ಗುರುಗಳಿಗೆ ದೀಕ್ಷಾ ಗುರುಗಳಿಗೆ ವಂದಿಸುತ್ತಾ ಇವತ್ತಿನ ಶೀಲಾ ಪ್ರಭುಪಾದರ ಲೀಲಾಮೃತದ ಕಡೆಗೆ ಹೋಗೋಣ. ಇಂದು ಶೀಲಾ ಪ್ರಭುಪಾದರ ಲೀಲಾಮೃತ ಸಂಪುಟ 1 ಅಧ್ಯಾಯ 4. ನಾವು ಹೋದ್ವಾರ ಸ್ವಲ್ಪ ಚರ್ಚೆ ಮಾಡಿದ್ವಿ ಹೇಗೆ ನಿಮ್ಮನ್ನು ಸೇವಿಸಲಿ ಅಂತ. ಅಂದ್ರೆ ಇದನ್ನ ಶೀಲಾ ಪ್ರಭುಪಾದವರು ತಮ್ಮ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಿಗೆ ಒಂದು ಲೆಟರ್ ಅಲ್ಲಿ ಬರೀತಾರೆ, ಒಂದು ಪತ್ರದ ಮೂಲಕ ತಿಳಿಸ್ತಾರೆ. ಅಂದ್ರೆ ತಾನು ನಿಮ್ಮನ್ನ ಹೇಗೆ ಸೇವಿಸಲಿ ಅಂತಂದ್ರೆ ನೀವು ಹೇಳಿದ್ದ ಮಾತುಗಳನ್ನ ನಾನು ಹೇಗೆ ತಗೊಳ್ಳಿ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬಹುದು.
ನಾವು ಹೋದ್ವಾರ ಏನೇನ್ ಚರ್ಚೆ ಮಾಡಿದ್ವು ಅಂತ ಜಸ್ಟ್ ಒಂದು ರೀಕ್ಯಾಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ. ಶೀಲಾ ಪ್ರಭುಪಾದ್ ಕಿ ಜೈ. ನನಗೆ ಅವ್ರ ಬಗ್ಗೆ ಹೇಳೋ ಯಾವ ರೀತಿ ಅರ್ಹತೆನೂ ಇಲ್ಲ, ಆದ್ರೆ ನನಗೆ ತಿಳಿದಿದ್ದನ್ನ ಮತ್ತೆ ಹಿರಿಯ ವೈಷ್ಣವರನ್ನ ಕೇಳಿ ತಿಳ್ಕೊಂಡಿದ್ದನ್ನ ನಾನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದರಲ್ಲಿ ಏನಾದ್ರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. 1932ರಲ್ಲಿ ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಬೃಂದಾವನ ಪರಿಕ್ರಮಣ ಮಾಡ್ತಾ ಇರ್ತಾರೆ. ಆಗ ಅವರಿಗೆ ತಾನು ಗುರುಗಳ ಜೊತೆ ಹೋಗಿ, 1 ಸೆಕೆಂಡ್ ಮಾತಾಜಿ. ಹರೇ ಕೃಷ್ಣ. ಅದು ಪರಿಕ್ರಮಣ ಮಾಡ್ತಾ ಇರ್ಬೇಕಾದ್ರೆ ಶೀಲಾ ಪ್ರಭುಪಾದವ್ರಿಗೆ ಹೇಳ್ತಾರೆ, ಗುರುಗಳು ಇಷ್ಟು ಪರಿಕ್ರಮಣ ಮಾಡ್ತಾ ಇದ್ದಾರೆ, ತಾನು ಹೋಗಿ ಜಾಯಿನ್ ಆಗ್ಬೇಕು ಅನ್ನೋ ತುಂಬಾ ಆಸೆ ಆಗ್ತದೆ. ಅವರು ಅಲ್ಲಿ ಔಷಧಿ ಅಂಗಡಿ ಇರ್ತದಲ್ಲ, ಅದ್ರದಗೋಸ್ಕರ ಅವರು ಪ್ರಯಾಣ ಬೆಳೆಸ್ಬೇಕಾಗತ್ತೆ. ಅವ್ರು ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಒಂದು ದಿನ ಕೋಶಿ ಹತ್ರ ಹೋಗಿ ಲಾಸ್ಟ್ ದಿನ ಪ್ರವಚನಕ್ಕೆ ಅಂದ್ರೆ ಪರಿಕ್ರಮಕ್ಕೆ ಜಾಯಿನ್ ಆಗ್ತಾರೆ. ಅವಾಗ ಅವರು ಆ ಪರಿಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಏನಾಗತ್ತೆ ಅಂದ್ರೆ, ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಲಾಸ್ಟ್ ದಿನ ಪ್ರವಚನ ಕೊಡ್ತಾ ಇರ್ತಾರೆ. ಅಲ್ಲಿ ಹೇಳ್ತಾರೆ, ಯಾರು ಬೇಕಾದ್ರೂ ಇಲ್ಲಿ ಇರಬಹುದು, ಇಲ್ಲಾದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಲಾಸ್ಟ್ ದಿನ ದೇವಸ್ಥಾನಕ್ಕೆ ಹೋಗಿ ಶ್ರೀ ಶೇಷಶಾಹಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡ್ಕೊಂಡು ಬರಬಹುದು ಅಂತ ಹೇಳ್ತಾರೆ. ಕೆಲವರು ಇರ್ತಾರೆ, ಕೆಲವರೆಲ್ಲ ಹೋಗ್ತಾರೆ. ಆದ್ರೆ ಕೊನೆಯವರೆಗೂ ಕೆಲವರು ಬ್ರಹ್ಮಚಾರಿಗಳು ಪ್ರಭುಪಾದವ್ರು ಇರ್ತಾರೆ. ಅವಾಗ ಕೆಲವರು ಬ್ರಹ್ಮಚಾರಿಗಳು ಏನೇನೋ ರೀಸನ್ ಹೇಳ್ಕೊಂಡು ಹೊರಟೋಗ್ಬಿಡ್ತಾರೆ. ಕೊನೆವರೆಗೂ ಪ್ರಭುಪಾದವ್ರು ಮಾತ್ರ ಇರ್ತಾರೆ. ಅದನ್ನ ಗುರುಗಳ ನೋಡಿರ್ತಾರೆ. ಅವಾಗ ಅವರು ಅದನ್ನ ನೋಡ್ಕೊಂಡು ಸುಮ್ನಾಗಿರ್ತಾರೆ. ಆದ್ರೆ ಅವ್ರು ಏನು ಹೇಳಲ್ಲ. ಅಂದ್ರೆ ಅವರು ಗುರುಗಳನ್ನ ವಾಕ್ಯನ ಎಷ್ಟು ಕೇಳ್ತಿದ್ರು, ಅಂದ್ರೆ ಎಷ್ಟು ಪರಿಪಾಲಿಸ್ತಿದ್ರು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಆಮೇಲೆ ಅವರಿಗೆ ದೀಕ್ಷಾ ಅಂದ್ರೆ ಇಲ್ಲಿ ಅಲಹಾಬಾದಿನಲ್ಲಿ ಅವರು ಗೌಡಿಯ ಮಠದ ಕಟ್ಟಬೇಕು ಅನ್ನೋದು ಒಂದು ಇದಾಗತ್ತೆ, ಜಾಗ ಇದಾಗತ್ತೆ, ಅಮೌಂಟು ಅಡ್ಜಸ್ಟ್ ಆಗತ್ತೆ. ಆಗ ಅವರು ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅಲ್ಲಿ ಬಂದು ಶಿಲಾನ್ಯಾಸಕ್ಕಾಗಿ ಬರ್ತಾರೆ ಅಂತ ಗೊತ್ತಾಗ್ತದೆ. ಆಗ ಅವ್ರು ಹೇಳ್ತಾರೆ, ಮತ್ತೆ ಅದ್ರ ಜೊತೆಗೆ ದೀಕ್ಷಾ ಕಾರ್ಯಕ್ರಮನೂ ಇದೆ ಅಂತ ಹೇಳಿದಾಗ, ಆಗ ಅವರು ಆ ಮಠದ ಅಧ್ಯಕ್ಷರಾದ ಅತುಲಾನಂದ್ ಅವರ ಹತ್ರ ಅಭಯ್ ಅವ್ರು ಕೇಳ್ತಾರೆ, ನಾನು ದೀಕ್ಷೆ ತಗೋಬಹುದಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ತಗೋಬಹುದು, ಬಟ್ ನಿಮ್ಗೆ ಒಂದ್ಸರಿ ನಾವು ಮಹಾರಾಜರ ಗುರುಗಳನ್ನ ಭೇಟಿ ಮಾಡಿಸ್ತೇನೆ ಅಂತ ಹೇಳ್ತಾರೆ. ಅವಾಗ ಅವರು ಸರಿ ಆಯ್ತು ಅಂತ ಒಪ್ಕೊಂತಾರೆ. ಅವಾಗ ಅವರು ಬರ್ತಾರೆ. ಬಂದಾಗ ಅವ್ರನ್ನ ಗುರುಗಳನ್ನ ಭೇಟಿ ಮಾಡಿಸ್ತಾರೆ. ಅಂದ್ರೆ ಈ ಸಮಾರಂಭಕ್ಕೆ ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ದಕ್ಷಿಣ ಮಲ್ಲಾಜ್ ರಸ್ತೆಯಲ್ಲಿರುವ ಅಲಹಾಬಾದಿನ ಗೌಡಿಯ ಮಠಕ್ಕೆ ಬರ್ತಾರೆ. ಮಠಕ್ಕೆ ಬಂದಾಗ ಎಲ್ಲರೂ ಕೂತ್ಕೊಂಡಿರ್ತಾರೆ. ಅವರು ಪ್ರವಚನ ಸ್ಟಾರ್ಟ್ ಮಾಡ್ತಾರೆ. ಪ್ರವಚನ ಮುಗಿದ ಮೇಲೆ ಆ ಗೌಡಿಯ ಮಠದ ಮುಖ್ಯಸ್ಥರಾದ ಅವರು ಅತುಲಾನಂದ್ ಅವ್ರು ಹೇಳ್ತಾರೆ, ಇವತ್ತು ದೀಕ್ಷೆ ಕಾರ್ಯಕ್ರಮ ಇದೆ, ಎಲ್ಲಾ ಭಕ್ತಾದಿಗಳು ಸಹ ಕಾಯ್ತಾ ಇದ್ದಾರೆ, ತಾವು ಇದಕ್ಕೆ ದೀಕ್ಷೆ ಕೊಡ್ಬಹುದಾ ಅಂತ ಕೇಳಿದಾಗ ಅವರು ಖಂಡಿತವಾಗಿಯೂ ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ಅವರು ಅಭಯ್ ಅವ್ರನ್ನ ಪರಿಚಯ ಮಾಡಿಸ್ತಾರೆ. ಇವ್ರು ಅಭಯ ಅಂತ. ಅವ್ರು ಹೇಳ್ತಾರೆ, ನಾನು ನೋಡಿದ್ದೇನೆ, ಇವನು ನನಗೆ ತುಂಬಾ ಪರಿಚಯ ಇದೆ ಅಂತ ಹೇಳ್ತಾರೆ. ಆಗ ಅವರಿಗೆ ಹೇಳ್ತಾರೆ, ಇವರು ಲಾಸ್ಟ್ ದಿನ ವೃಂದಾವನ ಪರಿಕ್ರಮದಲ್ಲಿ ಕೋಶಿಯಲ್ಲಿ ನಡೀತಾ ಇರ್ಬೇಕಾದ್ರೆ ನಾನು ಪ್ರವಚನ ಕೊಡ್ತಾ ಇರ್ಬೇಕಾದ್ರೆ ಯಾರು ಇರ್ಲಿಲ್ಲ, ಇವ್ರು ಮಾತ್ರ ಇದ್ದು ಕೊನೆವರೆಗೂ ಪ್ರವಚನ ಕೇಳ್ತಾ ಇದ್ರು. ಮತ್ತೆ ಮಧ್ಯೆ ಎಲ್ಲಿ ಎದ್ದು ಹೋಗಿಲ್ಲ. ನಾನು ಅವ್ರನ್ನ ಗುರುತಿಸ್ದೆ, ನಾನು ಅವ್ರನ್ನ ಶಿಷ್ಯನಾಗಿ ಸ್ವೀಕರಿಸಲು ಒಪ್ಪಿದ್ದೇನೆ ಅಂತ ಅವ್ರು ಹೇಳ್ತಾರೆ. ಅದನ್ನ ಕೇಳಿ ಅಭಯವ್ರಿಗೆ ತುಂಬಾ ಖುಷಿ ಆಗ್ತದೆ. ಎಷ್ಟಂದ್ರೂ ತಮ್ಮ ಗುರುಗಳು ಅವ್ರನ್ನ ಹೊಗಳಿದಾಗ ಅವ್ರಿಗೆ ಖುಷಿ ಆಗತ್ತೆ. ಅದೇ ರೀತಿ ಸಹ ಅಭಯವ್ರಿಗೆ ತುಂಬಾ ಖುಷಿ ಆಗತ್ತೆ. ಆದ್ರೆ ಕೆಲವರು ಅಲ್ಲಿದ್ದ ಶಿಷ್ಯರುಗಳೆಲ್ಲ ಅನ್ಕೋತಾರೆ, ಇವನು ಯಾವಾಗ್ಲೂ ಔಷಧಿ ಅಂಗಡಿಯಲ್ಲಿ ಇರ್ತಾನೆ, ಯಾವಾಗ ಇವನು ಗುರುಗಳ ಪ್ರವಚನ ಕೇಳಿದ, ಗುರುಗಳನ್ನ ಭೇಟಿ ಆದ ಅಂತ ಕೆಲವ್ರು ಮಾಡ್ಕೊಂತಾರೆ.
ಆದ್ರೆ ಅವತ್ತು ದೀಕ್ಷಾ ಸಮಾರಂಭದಲ್ಲಿ ಹೇಗಿರ್ತದೆ ಅಂದ್ರೆ, ನಾವು ಅಗ್ನಿ ಕುಂಡದ ಇರ್ತದೆ, ಅಲ್ಲಿ ಯಜ್ಞ ಕುಂಡನ ರೆಡಿ ಮಾಡ್ತಾರೆ, ಅದು ಸುತ್ತ ದೀಕ್ಷಾರ್ಥಿಗಳು ಕೂತಿರ್ತಾರೆ, ವ್ಯಾಸಾಸನ ಮೇಲೆ ಮಹಾರಾಜರು ಕೂತಿರ್ತಾರೆ. ಅಲ್ಲಿ ಎಲ್ಲ ಬಂಧು ಬಾಂಧವರೆಲ್ಲ ಕೂತಿರ್ತಾರೆ. ಆದ್ರೆ ಅಭಯವ್ರಿಗೆ ಸೋದರ ಸೋದರಿಯರು ಬರ್ತಾರೆ, ಆದ್ರೆ ಅವರು ಹೆಂಡತಿ ಮಾತ್ರ ಬರಲ್ಲ ಈ ದೀಕ್ಷಾ ಸೆರೆಮನಿ ಕಾರ್ಯಕ್ರಮಕ್ಕೆ. ಆದ್ರೂ ಅವರು ನೋಡ್ತಾರೆ, ಪರವಾಗಿಲ್ಲ ಅಂತ ಅನ್ಕೊಂಡು ಅವರು ಸುಮ್ಮನೆ ಆಗ್ತಾರೆ, ಯಾವುದೇ ರೀತಿ ತಲೆ ಕೆಡ್ಸ್ಕೊಳಲ್ಲ. ಆದ್ರೆ ಅವರಿಗೆ ಒಂದು ಖುಷಿ ಆಗತ್ತೆ, ತನ್ನ ಗುರುಗಳು ತನ್ನನ್ನ ಗುರುತಿಸಿದ್ರಲ್ಲ ಅನ್ನೋ ಒಂದು ಸಂತೋಷದಲ್ಲಿ ಇರ್ತಾರೆ ಅವರು. ಇಲ್ಲಿ ನಾವು ತಿಳ್ಕೊಬಹುದು, ವೇದಗಳಲ್ಲಿ 9 ವಿಧ ಭಕ್ತಿ ಸೇವೆಗಳಿದಾವೆ. ಅದರಲ್ಲಿ ಮೊದಲನೇದು ಶ್ರವಣ, ಎರಡನೇದು ಕೀರ್ತನ, ವಿಷ್ಣು ಸ್ಮರಣ, ಪಾದ ಸೇವನ, ಅರ್ಚನ, ವಂದನಂ, ದಾಸ್ಯ, ಸಾಕ್ಯ, ಆತ್ಮ ನಿವೇದನ. ಶ್ರವಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ತಿಳ್ಕೊಬಹುದು. ಶ್ರವಣನ ಪರೀಕ್ಷಿತ್ ಮಹಾರಾಜರು 7 ದಿನದಲ್ಲಿ ಸಾವು ಇದೆ ಅಂತ ತಿಳ್ಕೊಂಡಾಗ ಅವರು ಎಲ್ಲದನ್ನು ಬಿಟ್ಟು 7 ದಿನದಲ್ಲಿ ಭಾಗವತಮ್ಮನ್ನ ಕೇಳ್ಕೊಂಡು ಅವರು ಭಗವಂತನ ಧಾಮನ ಪಡ್ಕೊಂಡ್ರು. ಅದೇ ರೀತಿ ನಾವು ಶ್ರವಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದೆಲ್ಲ ತಿಳ್ಕೊಬಹುದು. ಇಲ್ಲಿ ಪ್ರಭುಪಾದವರು ಅದನ್ನೇ ಮಾಡಿ ತೋರಿಸಿದ್ದಾರೆ. ಅಂದ್ರೆ ಶ್ರವಣ ಮಾಡೋದ್ರಿಂದ ಎಷ್ಟೊಂದು ಇದಿದೆ ಅನ್ನೋದನ್ನ ಇಲ್ಲಿ ಅವ್ರು ಹೇಳ್ತಾರೆ. ಶ್ರವಣ ಮಾಡೋದನ್ನ ಒಬ್ಬ ಕೃಷ್ಣನ ಪ್ರತಿನಿಧಿಯನ್ನ ಸಂತೃಪ್ತಿ ಪಡಿಸ್ದಂಗೆ. ಯಾಕೆಂದ್ರೆ ಆ ಕೃಷ್ಣನ ಸಂತೃಪ್ತಿ ಪಡಿಸೋದ್ಕಿಂತ ಕೃಷ್ಣನ ಪ್ರತಿನಿಧಿನ ಸಂತೃಪ್ತಿ ಪಡಿಸೋದು ಮುಖ್ಯ ಅಂತ ಹೇಳ್ತಾರೆ. ಅಂದ್ರೆ ಗುರುಗಳಿಗೆ ಏನ್ ಬೇಕಾಗಿರ್ತದೆ ಅಂದ್ರೆ, ಅವರಿಗೆ ಹಣ ಸಹಾಯ ಮಾಡೋದು ಅಥವಾ ತುಂಬಾ ಕಠೋರ ವ್ರತಗಳನ್ನು ಮಾಡೋದು, ಗುರುಗಳ ಜೊತೆಗೆ ಪ್ರವಾಸಕ್ಕೆ ಹೋಗೋದು, ಆ ತರ ಎಲ್ಲ ಬೇಡಾಗಿರುತ್ತೆ. ಅಂದ್ರೆ ಗುರುಗಳಿಗೆ ಏನ್ ಆಸೆ ಪಡ್ತಾರಂದ್ರೆ, ತಮ್ಮ ಶಿಷ್ಯ ತಮ್ಮ ಮಾತನ್ನ ಯಾವ ರೀತಿ ಪರಿಪಾಲಿಸ್ತಾ ಇದ್ದಾನೆ, ತಮ್ಮ ಮಾತನ್ನ ಹೇಗೆ ತಗೊಳ್ತಾ ಇದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಪ್ರಭುಪಾದವರು ಅದನ್ನ ಅವ್ರ ಗುರುಗಳ ಮಾತನ್ನ ಪಾಲಿಸಿ ತೋರಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಅವಾಗ ಅಲ್ಲಿ ದೀಕ್ಷಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಹರಿನಾಮ ದೀಕ್ಷೆ ತಗೊಳ್ಳಿಕ್ಕೆ ಎಲ್ಲರನ್ನೂ ಒಬ್ಬೊಬ್ಬರನ್ನಾಗಿ ಕರೆದು ಜಪಮಾಲೆ ಕೊಡ್ತಾ ಇರ್ತಾರೆ. ಜಪಮಾಲೆ ಕೊಡ್ತಾ ಇರ್ಬೇಕಾದ್ರೆ ಅಭಯವರಿಗೂ ಕೊಡ್ತಾರೆ. ಅಭಯವರು ತಗೊಂಡು ಅದನ್ನ ಸ್ವೀಕರಿಸಿದ ನಂತರ ಅವ್ರು ಹೇಳ್ತಾರೆ, ನಿನಗೆ 2ನೇನು ಅಂದ್ರೆ ಬ್ರಾಹ್ಮಣ ದೀಕ್ಷೆನೂ ಕೊಡ್ತೇನೆ ಅಂತಾರೆ. ಅಂದ್ರೆ ಗುರುಗಳು ಒಂದೇ ಸರಿ 2 ದೀಕ್ಷೆನೂ ಕೊಡಲ್ಲ. ಯಾಕೆಂದ್ರೆ ಹರಿನಾಮ ದೀಕ್ಷೆ ಕೊಟ್ಟಾಗಿ ಸ್ವಲ್ಪ ದಿನ ಶಿಷ್ಯನ ಅಬ್ಸರ್ವ್ ಮಾಡ್ತಾರೆ, ಯಾವ ತರ ಇದ್ದಾನೆ, ಯಾವ ತರ ಅವ್ನ್ ಭಕ್ತಿ ಸೇವೆ ಮಾಡ್ತಾ ಇದ್ದಾನೆ, ಅವ್ನು ಯಾವ ತರ ಭಕ್ತಿಯಲ್ಲಿ ಪ್ರೊಸೆಸ್ ಆಗಿದ್ದಾನೆ, ಅದನ್ನೆಲ್ಲ ನೋಡಿ ನೆಕ್ಸ್ಟ್ ಅದನ್ನ ಬ್ರಾಹ್ಮಣ ದೀಕ್ಷೆ ಕೊಡ್ತಾರೆ. ಆದ್ರೆ ಪ್ರಭುಪಾದವ್ರಿಗೆ ಹಾಗೆಲ್ಲ, ಅವರು ಗುರುಗಳು 2 ದೀಕ್ಷೆನು ಒಂದೇ ಸರಿ ಕೊಟ್ಬಿಡ್ತಾರೆ. ಅವರಿಗೆ ಆ ಟೈಮಲ್ಲಿ ಅಂದ್ರೆ ಬ್ರಾಹ್ಮಣ ದೀಕ್ಷೆ ತಗೊಂಡ್ರೆ ಏನೇನ್ ಕ್ವಾಲಿಫಿಕೇಶನ್ ಇರ್ತದೆ ಅಂದ್ರೆ, ದೇವಾಲಯದಲ್ಲಿ ವಿಗ್ರಹಗಳ ಪೂಜೆ ಮಾಡೋದು, ಆ ತರದೆಲ್ಲ ಅವರಿಗೆ ಧಾರಾಳವಾಗಿ ಸಿಕ್ಕಿರ್ತದೆ. ಅವರಿಗೆ ಆ ದೀಕ್ಷೆ ಹೆಸರೇನ್ ಕೊಟ್ಟಿರ್ತಾರೆ ಅಂತಂದ್ರೆ ಗುರುಗಳು, ಅವ್ರ ಮೊದ್ಲಿನ ಹೆಸರು ಅಭಯ ಚರಣ, ಅದಕ್ಕೆ ಅರವಿಂದ ಅಂತ ಸೇರಿಸ್ತಾರೆ. ಅಭಯ ಚರಣಾರವಿಂದ ದಾಸ್ ಅಂತ ಆಗ್ತದೆ ಅವ್ರ ಹೆಸರು. ಅವರು ಈ ದೀಕ್ಷೆ ತಗೊಂಡ್ಮೇಲೆ ತನ್ನ ಗುರುಗಳು ತನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂದ್ರೆ, ಯಾರಿಗೂ ಆತರ ಗುರುಗಳು 2 ದೀಕ್ಷೆನೂ ಒಟ್ಟಿಗೆ ಕೊಡಲ್ಲ. ಆದ್ರೆ ಪ್ರಭುಪಾದವ್ರಿಗೆ ಕೊಟ್ಟಿರ್ತಾರೆ ಅವರು ಗುರುಗಳು. ಅಂದ್ರೆ ಅವ್ರು ಅಷ್ಟು ಡೆಡಿಕೇಟ್ ಆಗಿ, ಅಂದ್ರೆ ತಮ್ಮ ಮಾತನ್ನ ಒಂದು ದಿನನೂ ಪಾಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ 2ನ್ನೂ ಕೊಟ್ಟಿರ್ತಾರೆ, 2 ದೀಕ್ಷೆನೂ ಕೊಟ್ಟಿರ್ತಾರೆ. ಅವಾಗ ಪ್ರಭುಪಾದವರು ಅಲಹಾಬಾದ್ನಲ್ಲಿ ಇರೋದ್ರಿಂದ ಅಲ್ಲಿ ಗೌಡಿಯ ಮಠದಲ್ಲಿ ಅವರು ಗುರುಗಳ ಪರವಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಪ್ರಚಾರ ಕಾರ್ಯಕ್ರಮನೆಲ್ಲ ಮಾಡ್ತಾ ಇರ್ತಾರೆ. ಅವ್ರು ಗುರುಗಳ ದೀಕ್ಷೆ ಕೊಡ್ಬೇಕಾದ್ರೆ ಒಂದ್ ಮಾತು ಹೇಳ್ತಾರೆ, ನೀವು ರೂಪ ಗೋಸ್ವಾಮಿ ಅವ್ರು ಬರ್ದಿದ್ದ ಭಕ್ತಿ ರಸಾಮೃತ ಸಿಂಧನ್ನ ಓದಿ ಅಂತ ಹೇಳ್ತಾರೆ. ಅಲ್ಲಿ ಈ ಗ್ರಂಥನ ಯಾಕೆ ಓದ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಮತ್ತೆ ಭಕ್ತರ ನಡುವೆ ಪ್ರೀತಿ ಮುಖಾಮುಖಿಗಳನ್ನ ನಿರೂಪಿಸಲಾಗಿದೆ. ಕೃಷ್ಣ ಬಗ್ಗೆ ನಾವ್ ಯಾವ ತರ ಪ್ರೀತಿ ಮಾಡ್ಬೇಕು, ಕೃಷ್ಣನ್ ಯಾವ ತರ ಭಕ್ತಿ ಮಾಡ್ಬೇಕು ಅನ್ನೋದನ್ನ ಈ ಬುಕ್ ಅಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅಂದ್ರೆ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಾವು ಭಕ್ತಿ ರಸಾಮೃತ ಸಿಂಧುನಲ್ಲಿ ನಾವು ತಿಳ್ಕೋಬಹುದು. ಅಲ್ಲಿ ನಾವು ಹೇಗ್ ಭಕ್ತಿ ಮಾಡ್ಬೇಕು, ನಾವು ಭಗವಂತನ ಹೇಗ್ ಆರಾಧಿಸ್ಬೇಕು, ನಾವು ಭಕ್ತಿ ಸೇವೆಯಲ್ಲಿ ಯಾವ ತರ ಮುಂದುವರಿಬೇಕು ಅನ್ನೋದನ್ನ ಈ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಅದನ್ನ ಓದ್ಕೊಂಡ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು
ಭಕ್ತಿ ಕಾರ್ಯನ ಪ್ರಭುಪಾದವರು ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಫಸ್ಟ್ ತಮ್ಮ ಮನೆಯಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ಹೊಸ ಭಕ್ತರನ್ನ ಕರ್ಕೊ ಬರೋದು, ಅಲ್ಲಿ ದೇವ್ರನ್ನ ಪೂಜೆ ಮಾಡೋದು, ಅಂದ್ರೆ ವಿಗ್ರಹಗಳನ್ನ ಪೂಜೆ ಮಾಡೋದು. ಅವ್ರ ಮನೇಲಿ ಆಲ್ರೆಡಿ ರಾಧಾಕೃಷ್ಣನ ವಿಗ್ರಹ ಇರ್ತದೆ, ಅದನ್ನ ಪೂಜೆ ಮಾಡೋದು, ಕೀರ್ತನೆ ಮಾಡೋದು, ಕೀರ್ತನೆ ಆದ್ಮೇಲೆ ಸ್ವಲ್ಪ ಹೊತ್ತು ಪ್ರವಚನ ಮಾಡೋದು, ಆಮೇಲೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ಕೊಟ್ಟು ಕಳಿಸೋ ಕಾರ್ಯಕ್ರಮನ ಮಾಡ್ತಾ ಇರ್ತಾರೆ. ಆದ್ರೆ ಇದ್ರಲ್ಲಿ ಅವ್ರ ಹೆಂಡತಿ ಪಾತ್ರ ಏನು ಇರಲ್ಲ. ಯಾಕೆಂದ್ರೆ ಅವ್ರ ಹೆಂಡತಿ ಅವ್ರ ಪಾಡಾಯ್ತು ಅವ್ರು ಇದ್ಬಿಡ್ತಾರೆ. ಅವ್ರು ಏನಂತಂದ್ರೆ ಮನೇಲಿ ರಾಧಾಕೃಷ್ಣನ್ ವಿಗ್ರಹನ ಪೂಜೆ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗಿರ್ತಾರೆ. ಈ ಪ್ರಚಾರ ಕಾರ್ಯದಲ್ಲಿ ಯಾವುದೇ ರೀತಿ ಅವರು ತಲೆ ಹಾಕ್ಲಿಕ್ಕೆ ಹೋಗಲ್ಲ. ಆದ್ರೆ ಪ್ರಭುಪಾದವರು ಅವ್ರು ಯಾವುದೇ ರೀತಿ ಅವ್ರ ಬಗ್ಗೆ ಇದು ಮಾಡಲ್ಲ. ಅವ್ರಾಯ್ತು ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಿರ್ತಾರೆ. ಅಂದ್ರೆ ಅವ್ರು ಗುರುಗಳ ಜೊತೆಗೆ ಪ್ರವಾಸ ಮಾಡ್ಬೇಕು ಆ ತರ ಎಲ್ಲ ಆಸೆ ಇರ್ತದೆ. ಆದ್ರೆ ಅವ್ರ ಮನೆ ಸಂಸಾರ, ಈ ವ್ಯಾಪಾರ, ಅದಕ್ಕೆ ಅವ್ರು ದೂರ ದೂರ ಊರುಗಳಿಗೆ ಹೋಗ್ಬೇಕಾಗ್ತದೆ. ಹೋಗೋ ಟೈಮಲ್ಲಿ ಅವರು ತುಂಬಾ ಆಸೆ ಪಡ್ತಾ ಇರ್ತಾರೆ, ತಾನು ನಮ್ ಗುರುಗಳ ಜೊತೆಗೆ ಎಲ್ಲಾದ್ರೂ ಈಗ ಹೋಗ್ಬೇಕು ಅಂದಾಗ ಗುರುಗಳ ಜೊತೆ ನಾನು ಹೋಗ್ಬೇಕಾಗಿತ್ತು, ನಾನು ಯಾತ್ರೆ ಹೋಗ್ಬೇಕಾಗಿತ್ತು ಅನ್ನೋದು ಅವ್ರಿಗೆ ತುಂಬಾ ಇರ್ತದೆ. ಆದ್ರೆ ಆಗಲ್ಲ. ಆ ಎಲ್ಲಾ ಕೆಲ್ಸ ಅಷ್ಟು ಅವರು ಇದಾಗಿದ್ದಾಗೂ ಸಹ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಗುರುಗಳನ್ನ ನೋಡ್ಲೇಬೇಕು ಅಂತ ಕೆಲವೊಂದ್ಸರಿ ಹೋಗಿ ನೋಡ್ತಾರೆ. ಅವಾಗ ಅದು 4 ವರ್ಷದಲ್ಲಿ ಅವರು 12ಕ್ಕಿಂತ ಹೆಚ್ಚು ಬಾರಿ ಅವ್ರ ಗುರುಗಳನ್ನ ಭೇಟಿಯಾಗಿರ್ತಾರೆ. ಅವರು ಇಲ್ಲಿ ಕಲ್ಕತ್ತೆಯಲ್ಲಿ ನಿತ್ಯಾನಂದ ಅಂತ ಒಬ್ರು ಬ್ರಹ್ಮಚಾರಿ ಇರ್ತಾರೆ. ಅವರು ಕಲ್ಕತ್ತೆಗೆಲ್ಲ ಹೋದಾಗ ಅವ್ರನ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ ಅವ್ರ ಹತ್ರ ಕೇಳ್ತಾರೆ, ತಮ್ಮ ಗುರುಗಳು ಏನ್ ಮಾಡುತ್ತಾ ಇದ್ರು, ತಮ್ಮ ಗುರುಗಳು ಯಾವ ತರ ಪ್ರವಚನ ಕೊಟ್ರು, ತಮ್ಮ ಗುರುಗಳು ಏನ್ ಮಾಡ್ತಾ ಇದ್ದಾರೆ, ಆಮೇಲೆ ಅವರು ಯಾವ ತರ ಪ್ರಚಾರ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ, ಇನ್ನು ಎಷ್ಟು ಗೌಡಿಯ ಮಠಗಳನ್ನ ಮಾಡಿದ್ರು ಅಂತ, ಹೊಸ ಶಿಷ್ಯರು ಎಷ್ಟು ಜನ ಬಂದಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಊಟದ ಅಂದ್ರೆ ಪ್ರಸಾದ ವ್ಯವಸ್ಥೆ, ವಾಸ್ತವ ವ್ಯವಸ್ಥೆ ಎಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಅವ್ರ ಹತ್ರ ಕೇಳಿ ತಿಳ್ಕೊಂತಾರೆ. ಅಂದ್ರೆ ಅವ್ರು ಬೇರೆ ಯಾವುದೇ ವಿಷಯನ ಮಾತಾಡ್ತಾ ಇರಲ್ಲ, ಓನ್ಲಿ ಅವ್ರ ಗುರುಗಳ ಬಗ್ಗೆ ಮತ್ತೆ ಭಕ್ತಿ ಬಗ್ಗೆ ಮಾತ್ರ ವಿಚಾರಿಸ್ತಾ ಇರ್ತಾರೆ. ಲಾಂಗ್ ಟೈಮ್ ಆದ್ಮೇಲೆ ಯಾರಾದ್ರೂ ಸಿಕ್ಕಿದಾಗ ನಾವೆಲ್ಲ ಏನೇನೋ ಮಾತಾಡ್ತೀವಿ, ಆದ್ರೆ ಅವರು ಏನೂ ಮಾತಾಡಲ್ಲ. ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಬರೀ ಅವ್ರ ಬಗ್ಗೆ ಅಂದ್ರೆ ಗುರುಗಳ ಬಗ್ಗೆ ಮಾತ್ರ ಕೇಳ್ತಾ ಇರ್ತಾರೆ. ಇಲ್ಲಿ ಗೌಡಿಯ ಮಠದಲ್ಲಿ ಅಂದ್ರೆ ಯಾರು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇರಲ್ಲ. ಆದ್ರೆ ಅಬ್ಬಯ್ಯವ್ರಿಗೆ ಅದನ್ನ ಮಾಡ್ಬೇಕಂದ್ರೆ ಮ್ಯಾನೇಜ್ ಮಾಡ್ಬೇಕು, ಮುಖ್ಯಸ್ಥನ ಆಗ್ಬೇಕು ಅನ್ನೋ ಯಾವ್ದರ ಆಸೆನೂ ಇರ್ಲಿಲ್ಲ. ಅಲ್ಲಿ ಗುರುಗಳು ಏನ್ ಮಾಡ್ತಾರೆ, 18 ಜನರಿಗೆ ಅಲ್ಲಿ ಸನ್ಯಾಸ ದೀಕ್ಷೆ ಕೊಟ್ಟಿರ್ತಾರೆ. ಅವರು ಪ್ರಚಾರ ಕಾರ್ಯಕ್ರಮ ಮತ್ತೆ ಗೌಡಿಯ ಮಠನ ಏನೇ ಕಾರ್ಯಕ್ರಮ ಇದ್ರು, ಸಂಘ ನಿರ್ವಹಣೆ ಇದ್ರು, ಏನೇ ಆದ್ರೂ ಅವರು ಮಾಡ್ತಾ ಇರ್ತಾರೆ. ಅಂದ್ರೆ ಅಬ್ಬಯ್ಯವರು ತಾನು ಗೃಹಸ್ಥ, ತನಗ್ ಬೇಕಾದ ಕೆಲಸ ಇದೆ ಅಂತ ಅವರು ಅದರಿಂದ ತಪ್ಸ್ಕೊಂಡ್ ಹೋಗಲ್ಲ. ಆದ್ರೆ ಅವರು ತನ್ನ ಗುರುಗಳಿಗೆ ಯಾವ ತರ ಪರೋಕ್ಷವಾಗಿ ಪ್ರಚಾರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅವರು ಬಂದ ಔಷಧಿಯಲ್ಲಿ ಸ್ವಲ್ಪ ಪ್ರಮಾಣ ಹಣನ ಅವರು ಮುದ್ರಣ ಕಾರ್ಯಕ್ಕೆ ಎಲ್ಲ ಕೊಡ್ತಾ ಇರ್ತಾರೆ. ಆದ್ರೂ ಸಹ ಅವರು ಯಾವಾಗ್ಲೂ ಮಠದಲ್ಲಿ ವಾಸಿಸ್ತಾ ಇರಲ್ಲ, ಗುರುಗಳ ಜೊತೆಗೆ ಯಾತ್ರೆ ಹೋಗ್ತಾ ಇರಲ್ಲ. ಆದ್ರೂ ಅವರು ಗುರುಗಳ ಜೊತೆಗೆ ಅವ್ರದ್ದು ನಿಕಟವಾದ ಸಂಬಂಧ ಬೆಳೆಸ್ಕೊಂಡಿರ್ತಾರೆ. ಅವರು ಕೆಲವೊಂದ್ಸರಿ ಅವ್ರ ಗುರುಗಳನ್ನ ನೋಡ್ಬೇಕು ಅಂದಾಗೆಲ್ಲ ಅವರು ಚೈತನ್ಯ ಮಠಕ್ಕೆ ಹೋಗ್ತಾರೆ. ಚೈತನ್ಯ ಮಠ ಎಲ್ಲಿದೆ ಅಂತಂದ್ರೆ ಮಾಯಾಪುರದಲ್ಲಿ ಹತ್ರ ಇದೆ. ಅದು ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳ. ಅಲ್ಲಿ ಅವರು ಒಂದಿನ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಪ್ರಭುಪಾದವ್ರು ಕೆಳಗಿರ್ತಾರೆ, ಗುರುಗಳು 2ನೇ ಮಹಡಿಯಲ್ಲಿ ಇರ್ತಾರೆ. ಅಲ್ಲಿ ತುಂಬಾ ಭಕ್ತರಿರ್ತಾರೆ, ಭಕ್ತರು ಮತ್ತೆ ಶಿಷ್ಯರು ಇರ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೊಂದು ಹಾವು ಇರುತ್ತೆ, ಹಾವು ಬಂದಿರುತ್ತೆ. ಅವಾಗ ಹಾವನ್ನ ಎಲ್ಲರೂ ನೋಡಿ ಗಾಬರಿ ಆಗ್ತಾರೆ. ಅವಾಗ ಗುರುಗಳು ಬಂದು ನೋಡ್ತಾರೆ, ಏನಿದು ಅಂತ ಕೇಳಿದಾಗ ಅವರಿಗೆ ಗೊತ್ತಾಗತ್ತೆ ಆ ಸನ್ನಿವೇಶ. ಅವಾಗ ಹೇಳ್ತಾರೆ, ಅದನ್ನ ವಿಷ ಸರ್ಪನ ಕೊಂದ್ ಹಾಕಿ ಅಂತಾರೆ. ಪ್ರಭುಪಾದವ್ರಿಗೆ ಚಿಂತೆ ಆಗ್ತದೆ, ಯಾಕೆ ನನ್ನ ಗುರುಗಳು ಹೀಗ್ ಹೇಳಿದ್ರು, ಹಾವನ್ನ ಕೊಲ್ಲಿಕ್ ಹೇಳಿದ್ರು ಅಂತ ತುಂಬಾ ದಿನ ಥಿಂಕ್ ಮಾಡ್ತಾ ಇರ್ತಾರೆ. ಆಗ ಅವರಿಗೆ ಒಂದು ದಿನ ಅವರು ಅಂದ್ರೆ ಪ್ರವಚನ ಮಾಡ್ಬೇಕಾದ್ರೆ ಹೇಳ್ತಾರೆ, ಈ ತರ ವಿಷ ಸರ್ಪ, ಹಾವು ಅಂದ್ರೆ ವಿಷ ಸರ್ಪ, ಅದನ್ನು ಕೊಂದ್ರೆ ಒಳ್ಳೇದು. ಯಾಕೆಂದ್ರೆ ಇಲ್ಲಾಂದ್ರೆ ಅವ್ರು ಅನಾವಶ್ಯಕವಾಗಿ ಒಬ್ಬ ಜೀವಿನ ಪ್ರಾಣನ ಹಾನಿ ಮಾಡ್ತದೆ ಅಂತ ಅವ್ರು ಹೇಳ್ತಾರೆ. ಆಗ ಅವರಿಗೆ ಜ್ಞಾನೋದಯ ಆಗ್ತದೆ, ನಮ್ಮ ಗುರುಗಳು ಇದಕ್ಕೋಸ್ಕರನೇ ಅವರು ಕೊಲ್ಲಿ ಅಂತ ಹೇಳಿದ್ದು
ಅಂದ್ರೆ ಒಂದು ವಿಷ ಸರ್ಪನ ಒಬ್ಬ ವ್ಯಕ್ತಿನ ಜೀವನನ ಹಾಳು ಮಾಡ್ತದೆ. ಅವನು ಏನೇ ತಪ್ಪು ಮಾಡದೇ ಇದ್ರು ಸಹ ಅವನ ಜೀವನನ ಬಲಿ ತಗೋತದೆ ಅಂತ ಅವ್ರು ಹೇಳಿರ್ತಾರೆ. ಅದನ್ನ ಅವರು ರೀಕ್ಯಾಪ್ ಮಾಡ್ಕೊಂಡು ಈ ಕಾರಣಕ್ಕಾಗಿ ಅವರು ಆ ಹಾವನ್ನ ಕೊಲ್ಲಿ ಅಂತ ಹೇಳಿದ್ರು ಅಂತ ಅವರು ತಿಳ್ಕೊಂಡಿರ್ತಾರೆ. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಪ್ರಭುಪಾದವ್ರ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತಾರೆ. ಅವರು ಯಾವುದೇ ರೀತಿಯಾದ್ರೂ ಕೇಳ್ಬೇಕು ಅಥವಾ ಅವ್ರಿಗೆ ಏನಾದ್ರೂ ಹೇಳ್ಬೇಕು ಅಂದಾಗ ಅವ್ರ ಹತ್ರ ಮುಕ್ತವಾಗಿ ಮಾತಾಡ್ತಾ ಇರ್ತಾರೆ. ಅವರು ಗುರು ಮಹಾರಾಜರು ಅಷ್ಟೇ, ಅವ್ರನ್ನ ಭೇಟಿ ಆದಾಗೆಲ್ಲ ಅವ್ರ ಸಂತೋಷದಿಂದ, ಪ್ರೀತಿಯಿಂದ, ಮಮತೆಯಿಂದ ಮಾತಾಡಿಸ್ತಾ ಇರ್ತಾರೆ. ಇದನ್ನ ನೋಡಿ ಬೇರೆಯವರಿಗೆಲ್ಲ ಒಂದ್ ಸ್ವಲ್ಪ ಜಲಸ್ ಬರ್ತದೆ. ಅವರು ಇಂಗ್ಲಿಷಲ್ಲಿ ಹೇಳಿದ್ದನ್ನ ಇಲ್ಲಿ ಕನ್ನಡದಲ್ಲಿ ಹೇಳಿದ್ದಾರೆ. ದೇವತೆಗಳು ಕಾಲಿಡಲು ಹೆದರುವ ಜಾಗಕ್ಕೆ ಮೂರ್ಖರು ಸಲೀಸಾಗಿ ನುಗ್ಗಿ ಬಿಡುತ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಭುಪಾದವ್ರು ಅದಕ್ಕೆ ಬೇಜಾರ ಮಾಡ್ಕೊಳಲ್ಲ. ಹೌದು, ನಾನ್ ಮೂರ್ಖನೇ, ನಾನ್ ಮೂರ್ಖನಾಗಿದ್ದಕ್ಕೆ ನಂಗೆ ಗುರುಗಳ ಸಾನ್ನಿಧ್ಯ ಸಿಕ್ಕಿದ್ದು ಅಂತ ಅವರು ತಮ್ಮಲ್ಲೇ ತಾವು ಯೋಚನೆ ಮಾಡ್ಕೊಂತಾರೆ. ಅಂದ್ರೆ ಗುರುಗಳ ಜೊತೆಗೆ ಯಾರಾದ್ರೂ ಅಂದ್ರೆ ಇದ್ದಾಗ ಅವರು ಎದುರುಗಡೆ ಇದ್ದಾಗ ಕೆಲಸ ಮಾಡೋ ತರ ನಾಟಕ ಆಡೋದು, ಅವ್ರು ಇಲ್ದಿದ್ದಾಗ ಸುಮ್ನೆ ಇರೋದು, ಆ ತರ ಎಲ್ಲ ಮಾಡಲ್ಲ. ಅವರು ಸಿನ್ಸಿಯರ್ ಆಗಿ ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ ಪ್ರಭುಪಾದವ್ರು. ಹಾಗಾಗಿ ಗುರುಗಳಿಗೆ ಗೊತ್ತಾಗತ್ತೆ ತಮ್ಮ ಶಿಷ್ಯ ಅವ್ರು ಎಲ್ಲೇ ಇದ್ರು ನಮ್ ಶಿಷ್ಯ ಏನ್ ಮಾಡ್ತಾ ಇದ್ದಾನೆ ಏನು ಅಂತ. ಯಾಕಂದ್ರೆ ಅವರು ದೈವಿ ಪುರುಷರಾಗಿರ್ತಾರೆ. ಹಾಗಾಗಿ ಪ್ರಭುಪಾದವರು ಎಲ್ಲೇ ಇದ್ರು ಗುರುಗಳ ಬಗ್ಗೆ, ಅವ್ರ ಭಕ್ತಿ ಇದ್ರ ಬಗ್ಗೆ, ಪ್ರಚಾರ ಮಾಡೋದು ಹೆಂಗೆ ಅದ್ರ ಬಗ್ಗೆನೆ ಥಿಂಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಗುರುಗಳಿಗೆ ಗೊತ್ತಾಗತ್ತೆ, ಆ ಗುರುಗಳು ಅವ್ರನ್ನ ತುಂಬಾ ಪ್ರೀತಿಯಿಂದ, ಮಮತೆಯಿಂದ ನೋಡ್ಕೋತಾ ಇರ್ತಾರೆ. ಅವರು ಪ್ರಭುಪಾದವ್ರು ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಹೇಳ್ತಾರೆ, ನಮಸ್ಕಾರ ಮಾಡ್ಬೇಕಾದ್ರೆ ಗುರುಗಳು ಹೇಳ್ತಾರೆ ದಾಸೋಸ್ಮಿ ಅಂತ ಹೇಳ್ತಾರೆ. ಅಂದ್ರೆ ನಾನು ನಿಮ್ಮ ಸೇವಕ. ಅಂದ್ರೆ ಗುರುಗಳಿಗೆ ಎಷ್ಟು ಅವರು ವಿನಮ್ರವಾಗಿದ್ರು, ಗುರುಗಳು ಅವ್ರಿಗೆ ಎಷ್ಟು ಇದಾಗಿದ್ರು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಕೆಲವೊಂದ್ಸಲ ಪ್ರಭುಪಾದವರು ಗುರುಗಳ ಹತ್ರ ಹೋದಾಗ ಅವರು ಜಪ ಮಾಡ್ತಾ ಇರ್ತಿದ್ರು. ಜಪ ಮಾಡೋ ಟೈಮಿಗೆ ಇವರು ಸಡನ್ ಆಗಿ ಎಂಟ್ರಿ ಆದಾಗೂ ಸಹ ಅವ್ರೇನು ಸಿಟ್ಟು ಮಾಡ್ಕೊಂತ ಇರ್ಲಿಲ್ಲ, ಬೇಜಾರ ಮಾಡ್ಕೊಂತ ಇರ್ಲಿಲ್ಲ. ಅವರು ರೂಮ್ ಒಳಗೆ ಯಾರೇ ಕೆಲಸ ಹೇಳಲಿಕ್ಕೆ ಅಥವಾ ಏನಾದ್ರು ಮಾಡೋದಿದ್ರೆ ಮಾತ್ರ ಅವ್ರ ರೂಮ್ ಒಳಗೆ ಹೋಗ್ತಿದ್ರು. ಆದ್ರೆ ಅನಾವಶ್ಯಕ ಯಾರು ಅವ್ರ ಹತ್ರ ಹೋಗಿ ಕುತ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಅಭಯ್ ಅವರು ಅವ್ರ ಜೊತೆ ಅವ್ರ ಹತ್ರ ರೂಮಿಗೆ ಹೋದಾಗ ಅವ್ರು ಹೇಳ್ತಿದ್ರು, ಬಾ ಇಲ್ಲಿ ಗಾದಿ ಮೇಲೆ ಕುತ್ಕೋ ಅಂತ ಅವ್ರನ್ನ ಪಕ್ಕಕ್ಕೆ ಕುಳಿಸ್ಕೊಂಡು ಮಾತಾಡಿಸ್ತಾ ಇದ್ರು. ಹೀಗೆ ಒಂದ್ ಟೈಮಲ್ಲಿ ಅವರು ಮಾತಾಡಿಸ್ತಾ ಅಂದ್ರೆ ಅವರು ಪ್ರವಚನ ಕೊಡ್ತಾ ಇರ್ಬೇಕಾದ್ರೆ ಇವ್ರು ಹೋದಾಗ ಬಾ ಪಕ್ಕಕ್ಕೆ ಕುತ್ಕೋ ಅಂತ ಕುಳಿಸ್ದಾಗ ಬೇರೆ ಭಕ್ತರೆಲ್ಲ ಒಂಥರ ಇದಾಗಿ ನೋಡ್ತಾರೆ. ಅವಾಗ ಅವರು ಅಂದ್ರೆ ತನ್ನಿಂದ ಗುರುಗಳಿಗೆ ಅವಮಾನ ಆಗ್ಬಾರ್ದು ಅಂತ ಏನ್ ಮಾಡ್ತಾರೆ, ತಾನು ಯಾವತ್ತೂ ಇನ್ನು ಗುರು ಮಹಾರಾಜರ ಪಕ್ಕಕ್ಕೆ ಕುಳಿತುಕೊಳ್ಳಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಒಂದಿನ ಪ್ರವಚನ ಮಾಡ್ತಾ ಇರ್ಬೇಕಾದ್ರೆ ಶೀಲಾ ಪ್ರಭುಪಾದವ್ರ ಹತ್ರ ಒಬ್ರು ಹಿರಿಯ ಭಕ್ತರು ಒಬ್ರು ಅಂದ್ರೆ ಶಿಷ್ಯರು ಏನೋ ಕರೆದು ಹೇಳ್ತಾ ಇರ್ತಾರೆ. ಅದನ್ನ ಗುರುಗಳು ಅಬ್ಸರ್ವ್ ಮಾಡ್ತಾರೆ. ನೀವೇನ್ ಇಬ್ರೇ ಏನೋ ಗುಸು ಮಾತಾಡ್ತಾ ಇದ್ದೀರಲ್ಲ, ನೀವು ಅವ್ರಿಗೆ ಹೇಳ್ತಾರೆ ಹಿರಿಯ ಭಕ್ತರಿಗೆ, ನೀವೇನಾದ್ರೂ ಡೊನೇಷನ್ ಕೊಡ್ತಿದ್ದೀರಲ್ಲ ಅದು ತುಂಬಾ ಆಯ್ತು ಅಂತ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಕೇಳ್ತಾರೆ. ಪ್ರಭುಪಾದವ್ರಿಗೆ ಹೇಳ್ತಾ ಇದ್ದಾರೆ, ನೀನೇ ಇಲ್ಬಾ ವ್ಯಾಸಾಸನದ ಮೇಲೆ ಕೂತ್ಕೊಂಡು ಪ್ರವಚನ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಅವರು ಗುರುಗಳು ಒಂದೊಂದ್ಸರಿ ಹೊಗಳ್ತಾ ಇರ್ತಾರೆ, ಒಂದೊಂದ್ಸರಿ ಬೈತಾ ಇರ್ತಾರೆ. ಆದ್ರೂ ಅವರು ಹೊಗಳಿಕೆಗೂ ಇದ್ ಮಾಡಲ್ಲ, ತೆಗಳಿಕೆಗೂ ಅವ್ರು ಇದ್ ಮಾಡಲ್ಲ. ಅಂದ್ರೆ ಒಂದೇ ತರವಾಗಿ ಗುರುಗಳ ಜೊತೆಗೆ ಇರ್ತಾರೆ. ನಮ್ಗೆ ಏನಾಗ್ತದೆ ಅಂದ್ರೆ ಹೊಗಳಿದಾಗ ತುಂಬಾ ನಾವು ಖುಷಿ ಆಗ್ತೀವಿ, ಅದೇ ಬೈದಾಗ ಅಥವಾ ಏನಾದ್ರು ತೆಗಳಿದಾಗ ನಾವು ತುಂಬಾ ಬೇಜಾರ ಮಾಡ್ಕೊಂಡು ಕೋಪ ಮಾಡ್ಕೊಂಡಿರ್ತೀವಿ. ಆದ್ರೆ ಪ್ರಭುಪಾದವ್ರು ಆ ತರ ಮಾಡ್ತಾ ಇರಲಿಲ್ಲ. ಅವರು ಗುರುಗಳ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಪ್ರಭುಪಾದವ್ರ ಹತ್ರ ಏನಂದ್ರೆ ತಮ್ಮ ಖಾಸಗಿ ವಿಚಾರನೂ ಅವರು ಹೇಳ್ಕೊಂತ ಇದ್ರು. ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಜಾತಿ ಧರ್ಮ ಆ ತರ ನೋಡ್ತಾ ಇರ್ಲಿಲ್ಲ. ಅವರು ಅಂದ್ರೆ ಯಾರು ಕೃಷ್ಣ ತತ್ವನ ತಿಳ್ಕೊಂತಾರೋ, ಕೃಷ್ಣ ತತ್ವನ ಪಾಲಿಸ್ತಾರೆ, ಅವರು ಶುದ್ಧ ಬ್ರಾಹ್ಮಣರು ಅಂದ್ರೆ ಗೋಸ್ವಾಮಿಗಳು ಅಂತ ಅವ್ರು ತಿಳ್ಕೊಂತಿದ್ರು. ಆದ್ರೆ ಇಲ್ಲಿ ಬ್ರಾಹ್ಮಣ ಕುಲದವರು ಅವರಿಗೆ ಶೂದ್ರರಿಗೆ ನೀವು ದೀಕ್ಷೆ ಕೊಡ್ತಾ ಇದ್ದೀರಾ, ಆ ತರ ಅವರಿಗೆ ಕೊಡ್ಬಾರ್ದು, ಅವ್ರಿಗೆ ಬ್ರಾಹ್ಮಣರು ಅಂತ ಹೇಳ್ಬಾರ್ದು ಅನ್ನೋದು ಅವ್ರ ತರ್ಕ ಆಗಿರ್ತೈತಿ. ಯಾವಾಗ್ಲೂ ಮಹಾರಾಜರಿಗೆ, ಗುರುಗಳಿಗೆ ಮತ್ತೆ ಬ್ರಾಹ್ಮಣರಿಗೆ ಅದರಲ್ಲಿ ಪ್ರತಿವಾದ ಆಗ್ತಾನೆ ಇರ್ತದೆ. ಆದ್ರೂ ಇವರು ಕೇಳ್ತಾ ಇರಲ್ಲ. ಅಂದ್ರೆ ಯಾರು ಕೃಷ್ಣನ್ ತತ್ವನ ಸರಿಯಾಗಿ ಪಾಲಿಸ್ತಾರಲ್ಲ
ಅವರು ಬ್ರಾಹ್ಮಣರು. ಅಂದ್ರೆ ಹುಟ್ಟಿನಿಂದ ಯಾರು ಆಗಿರಲ್ಲ, ಅವ್ರು ಮಾಡೋ ಕಾರ್ಯದ ಮೇಲೆ ಆಗಿರತ್ತೆ ಅನ್ನೋದು ಅವರು ತತ್ವ ಆಗಿರ್ತದೆ. ಅವರು ಹೀಗೆ ಇದ್ ಮಾಡ್ತಾ ಇರ್ಬೇಕಾದ್ರೆ ಅವರೆಲ್ಲ ಬೇಸತ್ ಏನ್ ಮಾಡ್ತಾರೆ, ಒಂದಿನ ಇವ್ರನ್ನ ಕೊಲೆ ಮಾಡ್ಬೇಕು ಅಂತ ಸಂಚು ಹಾಕ್ತಾರೆ. ಯಾರನ್ನ? ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ನ. ಆಗ ಅವರೆಲ್ಲ ಒಂದು ಗುಂಪು ಮಾಡ್ಕೊಂಡು ಅವ್ರನ್ನ ಕೊಲ್ಬೇಕು ಅಂತ ಯೋಚನೆ ಮಾಡಿ ಅದಕ್ಕೆಲ್ಲ ಸ್ಕೆಚ್ ತಯಾರಿಸಿ ಒಬ್ರು, ಅಂದ್ರೆ ಈ ತರ ಎಲ್ಲ ಕೇಸ್ ಆದಾಗ ಏನಂತಾರೆ, ಯಾರಾದ್ರೂ ಆಟೋಮೆಟಿಕ್ ಆಗಿ ಪೊಲೀಸರ ಹತ್ರ ಹೋಗ್ತಾರೆ. ಅವ್ರು ಪೊಲೀಸರನ್ನು ಸಹ ಅವ್ರು ಅಂದ್ರೆ ತಮ್ಮ ಕಡೆ ಇದ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ಅಲ್ಲಿ ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರ ಹತ್ರ ಹೋಗಿ ಹೇಳ್ತಾರೆ, ನಾವು 25,000 ರೂಪಾಯಿ ಕೊಡ್ತೀವಿ, ನೀವು ಈ ತರ ಇವ್ರನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ನ ನಾವು ಕೊಂತೀನಿ, ಆದ್ರೆ ನೀವು ಯಾರು ಏನು ಮಾತಾಡಬಾರ್ದು, ಮತ್ತೆ ಏನ್ ಆಗಿದೆ ಅಂತಾನು ಅದನ್ನ ಪಬ್ಲಿಸಿಟಿ ಮಾಡ್ಬಾರ್ದು, ಅದನ್ನ ಸುಮ್ನೆ ಹಂಗೆ ಮುಚ್ಚಾಕ್ಬೇಕು ಅಂತಾರೆ. ಆಗ ಅವ್ರು ಹೇಳ್ತಾರೆ, ನಾ ಲಂಚನ ಸ್ವೀಕರಿಸಲ್ಲ, ಮತ್ತೆ ಅವರು ಒಬ್ರು ಸಾಧು ಮತ್ತೆ ಒಳ್ಳೆ ಸಂತರು, ನಾನು ಹಾಗ್ ಮಾಡಕ್ಕೆ ನಂಗೆ ಮನಸ್ ಬರ್ತಾ ಇಲ್ಲ, ನಾನು ಹಂಗ್ ಮಾಡಲ್ಲ, ನೀವು ಹಾಗ್ ಮಾಡಬೇಡಿ, ಅಂತವ್ರನ್ನು ಸಾಧುಗಳು ಸಿಗೋದು ತುಂಬಾ ಅಪರೂಪ ಅಂತ ಅವ್ರು ಹೇಳ್ತಾರೆ. ಇದನ್ನ ತಗೊಂಡೋಗಿ ಅವ್ರು ಪೊಲೀಸ್ ಇನ್ಸ್ಪೆಕ್ಟರ್ ತಗೊಂಡೋಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರ ಹತ್ರ ಹೇಳ್ತಾರೆ, ನೀವು ತುಂಬಾ ಹುಷಾರಾಗಿರಿ, ನಿಮ್ಮ ಮೇಲೆ ಈ ತರ ಕೊಲೆ ಸಂಚು ನಡೀತಾ ಇದೆ, ನೀವು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ, ನೀವು ಇದನ್ನೆಲ್ಲ ಮಾಡದೆ ಸ್ವಲ್ಪ ದಿನ ಸುಮ್ನೆ ಇದ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಅವ್ರೇನ್ ಮಾಡ್ತಾರೆ, ಅದನ್ನ ಕೇಳಲ್ಲ. ಅವ್ರು ಹೇಳ್ತಾರೆ, ತನ್ನ ಪ್ರಾಣ ಹೋದ್ರೂ ಹೋಗ್ಲಿ, ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಲ್ಲ, ನೀವು ನನ್ನ ಏನ್ ಕರ್ತವ್ಯ ಮಾಡ್ಬೇಕು ಅದನ್ನ ನಾನು ಮಾಡೇ ಮಾಡ್ತೇನೆ ಅಂತ ಅವ್ರು ಹೇಳ್ತಾರೆ. ಅದನ್ನ ಪ್ರಭುಪಾದವ್ರ ಹತ್ರ ಶೇರ್ ಮಾಡ್ತಾ ಇರ್ತಾರೆ. ಆದ್ರೆ ಅವರು ಮಾಯಾವಾದಿಗಳ ಬಗ್ಗೆ ಅವರು ತುಂಬಾ ಕಠೋರವಾಗಿರ್ತಾರೆ. ಅವ್ರನ್ನ ಕೆಲವೊಂದ್ಸರಿ ಮೂರ್ಖ ಸಾಧುಗಳು ಅಂತ ಸಹ ಟೀಕೆ ಮಾಡ್ತಾ ಇರ್ತಾರೆ. ಅವರು ಯಾವುದೇ ವಿಷಯಕ್ಕೆ ಯಾರತ್ರ ಮಾಯಾವಾದಿಗಳ ಹತ್ರ ಕಾಂಪ್ರಮೈಸ್ ಆಗ್ಲಿಕ್ಕೆ ಹೋಗಲ್ಲ. ಅವರು ಯಾವಾಗ್ಲೂ ನೇರ ನುಡಿಯವರಾಗಿರ್ತಾರೆ. ಪ್ರಭುಪಾದವರು ಅಂದ್ರೆ ಅವರು ಗುರುಗಳು ಯಾವ ತರ ಇದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಗುರು ಮಹಾರಾಜರು ಜೀವಂತ ವಿಶ್ವಕೋಶ ಅಂತ ಇಲ್ಲಿ ಹೇಳ್ತಾರೆ. ಯಾಕೆ ಅಂತಂದ್ರೆ ಅವ್ರ ಹತ್ರ ಯಾರೇ ಹೊಸ ಶಿಷ್ಯರ ಹತ್ರನೂ ಸಹ ಈ ಊರಲ್ಲಿ ಯಾರು ಮಹಾ ಪಂಡಿತರಿದ್ರಲ್ಲ ಅವರೆಲ್ಲ ಮಾತಾಡ್ಕೊಳ್ಳೋಕೆ ಹೆದರ್ತಿದ್ರಂತೆ. ಯಾಕೆ ಅಂದ್ರೆ ಅವರಿಗೆ ಅಷ್ಟೊಂದು ಜ್ಞಾನ ಇತ್ತು ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಯಾವುದೇ ಒಂದು ವಿಷಯನೂ ಕೊಟ್ರು ಸಹ ಅವರು ಪುಂಖಾನುಪುಂಖವಾಗಿ ಮಾತಾಡ್ಲಿಕ್ಕೆ 2 ಗಂಟೆ ಅಲ್ಲ, ಎಷ್ಟು ಗಂಟೆ ಬೇಕಾದ್ರೂ ಅವರು ಮಾತಾಡ್ತಾ ಇದ್ರಂತೆ. ಅವರು ಮತ್ತೆ ಅವರಿಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ಗೆ ಇನ್ನೊಂದು ಬಿರುದಿದೆ, ಸಿಂಹ ಗುರು ಅಂತ. ಯಾಕೆಂದ್ರೆ ಅವರು ಈ ಪ್ರಚಾರ ಮಾಡ್ಬೇಕಾದ್ರೆ ಈ ತರ ಬ್ರಾಹ್ಮಣರಿಂದ ಮಾಯಾವಾದಗಳಿಂದ ಏನೇನೋ ತೊಂದ್ರೆ ಬರ್ತಾ ಇತ್ತಂತೆ. ಆದ್ರೂ ಸಹ ಯಾವುದನ್ನು ಲೆಕ್ಕಿಸದೆ ಅವರು ಅಂದ್ರೆ ತಮ್ಮ ಪ್ರಾಣನೂ ಲೆಕ್ಕಿಸದೆ ಅವರು ನೇರವಾಗಿ ಪ್ರಚಾರ ಕಾರ್ಯಕ್ರಮನ ಮಾಡ್ತಾ ಇದ್ರಂತೆ. ಅವ್ರಿಗೆ ಹೇಳ್ತಾ ಇದ್ರಂತೆ, ನೀವು ಜನರನ್ನ ಅಂದ್ರೆ ಮೋಸಗೊಳಿಸ್ತಾ ಇದ್ದೀರಾ, ನೀವು ಅವರಿಗೆ ಚೀಟಿಂಗ್ ಮಾಡ್ತಾ ಇದ್ದೀರಾ, ನಿಮಗೆ ಹಣ ತಗೊಳ್ಳೋ ನೆಪದಲ್ಲಿ ಅವ್ರನ್ನ ಚೀಟ್ ಮಾಡ್ಬೇಡಿ ಅಂತವಾಗಿ ನೇರವಾಗಿ ಅವರು ಹೇಳ್ತಾ ಇದ್ರಂತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಮತ್ತೆ ಅವ್ರು ಹೇಳ್ತಿದ್ರಂತೆ, ನಾವು ಭಗವಂತನನ್ನ ಕಾಣೋ ಪ್ರಯತ್ನ ಮಾಡಬಾರ್ದು, ಆದ್ರೆ ಭಗವಂತನೇ ನಮ್ಮ ನೋಡೋ ಹಾಗೆ ನಾವು ನಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ರಂತೆ. ಅಂದ್ರೆ ನಾವು ಇವತ್ತಿಂದು ಪ್ರಭುಪಾದರ ಪರ್ಪೋರ್ಟ್ ಅಲ್ಲಿ ನೋಡ್ಬೋದು, ಕೃಷ್ಣ ನಿಮ್ಮ ಹೃದಯದಲ್ಲಿದ್ದಾನೆ, ನೀವು ಅವನ ಬಗ್ಗೆ ಕೇಳುತ್ತಲೇ ಇದ್ದರೆ ಆಗ ಕೃಷ್ಣನು ತುಂಬಾ ಸಂತೋಷ ಪಡುತ್ತಾನೆ. ಓ, ಆ ವ್ಯಕ್ತಿ ಈಗ ನನ್ನ ಬಗ್ಗೆ ಆಸಕ್ತಿ ಹೊಂದಿದ್ದಾನೆ, ಏಕೆಂದರೆ ಯಾರಿಗೂ ಕೃಷ್ಣನಲ್ಲಿ ಆಸಕ್ತಿ ಇಲ್ಲ, ಆದುದರಿಂದ ಕೃಷ್ಣನು ಅವರ ಬಗ್ಗೆ ಮೌನವಾಗಿರುತ್ತಾನೆ. ಆದರೆ ನೀವು ಆಸಕ್ತಿ ಹೊಂದಿದ್ದ ತಕ್ಷಣ ಓ, ಕೃಷ್ಣ ತುಂಬಾ ಸಕ್ರಿಯನಾಗುತ್ತಾನೆ, ಓ, ಅವನು ಏನಾದರೂ ಮಾಡಲು ಪ್ರಯತ್ನಿಸುತ್ತಿದ್ದಾನೆ, ನಾನು ಅವನಿಗೆ ಸಹಾಯ ಮಾಡುತ್ತೇನೆ ಅಂತ. ಅಂದ್ರೆ ಇವತ್ತಿನ 1972 ಲಾಸ್ ಏಂಜಲೀಸ್ ಅಲ್ಲಿ ಹೇಳಿದ್ದು. ಅಂದ್ರೆ ಪ್ರಭುಪಾದವ್ರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಲ್ಲರ ಹೃದಯದಲ್ಲೂ ಕೃಷ್ಣ ಇದ್ದಾನೆ, ನಾವು ಕೃಷ್ಣನ್ ಬಗ್ಗೆ ಚಿಂತೆ ಮಾಡಿದ್ರೆ ನಾವು ಏನ್ ಹೇಳ್ತೀವಿ, ನಾವು ಕೃಷ್ಣನ್ ಬಗ್ಗೆ ಚಿಂತೆ ಮಾಡೋದ್ನ ಅವನು ಕೇಳ್ತಾ ಇರ್ತಾನೆ, ಅವನ ಬಗ್ಗೆ ಕೇಳ್ಕೊಂಡು ಅವನು ತುಂಬಾ ಸಂತೋಷ ಪಡ್ತಾ ಇದ್ದಾನೆ. ಈ ವ್ಯಕ್ತಿ ಏನೋ ನಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದಾನೆ, ಏನೋ ಕೇಳ್ತಾ ಇದ್ದಾನೆ ಅಂತ ಮಾಡ್ತಾರೆ.
ಅದೇ ನನ್ನ ಬಗ್ಗೆ ಯಾರಿಗ ಆಸಕ್ತಿ ಇಲ್ಲ, ಅವರು ಕೃಷ್ಣ ಮೌನವಾಗಿ ಬಿಡ್ತಾನೆ. ಯಾಕಂದ್ರೆ ಅವನಿಗೆ ನನ್ನ ಬಗ್ಗೆ ಆಸಕ್ತಿ ಇಲ್ಲ ಅಂತ. ಆಸಕ್ತಿ ಇದ್ರೆ ಅವನು ಏನೋ ಇವನು ಮಾಡ್ತಾ ಇದ್ದಾನೆ ಅಂತ ಅವನೇ ಭಗವಂತನೇ ನಮ್ಗೆ ಸಹಾಯ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವ್ ಇಲ್ಲಿ ಏನ್ ತಿಳ್ಕೊಬಹುದು ಅಂತಂದ್ರೆ, ಪ್ರಹ್ಲಾದ್ ಮಹಾರಾಜರು ಸಹ 24 ಗಂಟೆನೂ ಸಹ ಭಗವಂತನ ಬಗ್ಗೆ ಚಿಂತೆ ಮಾಡ್ತಾ ಇದ್ರು. ಆದ್ರೆ ಭಗವಂತ ಅವರಿಗೆ ಎಲ್ಲಾ ರೀತಿಯಲ್ಲೂ ಎಲ್ಲಾ ತರದಲ್ಲೂ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ರು. ಎಂತ ಕಷ್ಟ ಬಂದ್ರು, ಹಿರಣ್ಯಕಶಿಪು ಅವನಿಗೆ ಯಾವ ತರ ಎಲ್ಲಾ ಕಷ್ಟ ಕೊಡ್ತಾ ಇದ್ರು ಸಹ ಅವರು ಅದನ್ನ ಲೆಕ್ಕಿಸದೆ ಯಾವಾಗ್ಲೂ ಸದಾ ಭಗವಂತನನ್ನ ನೆನಪು ಮಾಡ್ಕೊಳ್ಳೋದ್ರಿಂದ ಆ ಕಷ್ಟಗಳಿಂದೆಲ್ಲ ವಿಮುಕ್ತಿ ಹೊಂದಿಸ್ತಾ ಇದ್ರು ಭಗವಂತ. ಅದೇ ರೀತಿ ನಾವು ಭಗವಂತನನ್ನ ಕಾಣೋ ಪ್ರಯತ್ನ ಮಾಡಬಾರ್ದು, ಭಗವಂತನ ನಮ್ಮನ್ನ ಕಾಣೋ ತರ ಮಾಡ್ಬೇಕು ಅನ್ನೋದನ್ನ ನಾವು ಬೆಸ್ಟ್ ಉದಾಹರಣೆ ಅಂದ್ರೆ ಪ್ರಹ್ಲಾದ್ ಮಹಾರಾಜ್. ಇಲ್ಲಿ ರಾಷ್ಟ್ರೀಯವಾದಿ ಸುಭಾಷ್ ಚಂದ್ರ ಬೋಸ್ ಅವರು ಬಂದು ಗುರು ಮಹಾರಾಜರನ್ನ ಅಂದ್ರೆ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ನ ಭೇಟಿ ಆಗ್ತಾರೆ. ಅಂದ್ರೆ ಇವರು ಸ್ಕ್ಯಾಟಿಸ್ ಕಾಲೇಜಲ್ಲಿ ಅಭಯ್ ಅವರ ಸಹಪಾಠಿಯಾಗಿದ್ರು. ಅವರು ತುಂಬಾ ಸರಿ ಇವ್ರನ್ನ ರಾಷ್ಟ್ರೀಯವಾದಕ್ಕೆ ಇದ್ ಮಾಡ್ಲಿಕ್ಕೆ ಕರೀತಾ ಇದ್ರು. ಅವರು ಅದರಲ್ಲಿ ಮುಂದುವರಿದೆ ಕೃಷ್ಣ ಪ್ರಜ್ಞೆಯಲ್ಲಿ ಕನ್ವರ್ಟ್ ಆದ್ರು ಶೀಲ ಪ್ರಭುಪಾದರು. ಅವ್ರು ಒಂದಿನ ಬಂದು ಅವ್ರ ಹತ್ರ ಕೇಳ್ತಾ ಇರ್ಬೇಕಾದ್ರೆ, ನೀವು ತುಂಬಾ ಜನರನ್ನ ಸಂಪಾದಿಸ್ಕೊಂಡಿದ್ದೀರಾ, ನೀವು ರಾಷ್ಟ್ರವಾದಕ್ಕೆ ಇವ್ರು ಏನು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ಗುರು ಮಹಾರಾಜರು, ಇಲ್ಲಿ ನೀವು ನಿಮ್ಮ ರಾಷ್ಟ್ರೀಯವಾದ ಗಟ್ಟಿಯಾದ ಜನ ಅಂದ್ರೆ ಗಟ್ಟಿಮುಟ್ಟಾದ ಜನ ಬೇಕು. ಇವರು ದುರ್ಬಲರು, ಇವರು ನೋಡಿ ಹ್ಯಾಕ್ ಕಾಣಿಸ್ತಾ ಇದ್ದಾರೆ, ಮೂಳೆಗಳೆಲ್ಲ ಕಾಣಿಸ್ತಾ ಇದ್ದಾವೆ. ನೀವು ಅವ್ರ ಬಗ್ಗೆ ಕಡೆಗೆ ದೃಷ್ಟಿ ಹರಿಸ್ಬೇಡಿ. ಅವ್ರು ಬರೀ ಹರೇ ಕೃಷ್ಣ ಜಪ ಮಾಡ್ಕೊಂಡು ಸ್ವಲ್ಪ ಆಹಾರ ತೆಗೆದುಕೊಂಡು ಅವ್ರು ಅದನ್ನೇ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಏನೂ ಆಗಲ್ಲ. ನಿಮ್ಗೆ ಆತರ ರಾಷ್ಟ್ರವಾದಕ್ಕೆ ಬೇಕಂದ್ರೆ ಗಟ್ಟಿಮುಟ್ಟಾದ ಜನ ಬೇಕು ಅಂತ ಹೇಳಿ ಅವ್ರನ್ನ ಸಾಗ್ ಹಾಕ್ತಾರೆ. ಅಂದ್ರೆ ಅವರು ಫಸ್ಟ್ ಹೇಳಿದ್ರು ಕೃಷ್ಣ ಪ್ರಜ್ಞೆಯಿಂದನೇ ಎಲ್ಲ ಸಾಧ್ಯ ಅನ್ನೋದನ್ನ ಅವ್ರು ಹೇಳಿರ್ತಾರೆ. ಆದ್ರೆ ಇವರು ಕೇಳ್ತಾ ಇರಲ್ಲ, ಹಾಗಾಗಿ ಅವ್ರಿಗೆ ಆ ತರ ಹೇಳಿ ಅಂದ್ರೆ ಅವ್ರನ್ನ ಕಳಿಸ್ಕೊಟ್ಟಿರ್ತಾರೆ. ಇಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಹೈಕೋರ್ಟ್ ನ್ಯಾಯಾಧೀಶರೆಲ್ಲ ಕೃಷ್ಣನ್ ಭಕ್ತರಾಗಿ ಕೃಷ್ಣ ತಿಲಕನ ಇಟ್ಕೊಂಡಾಗ ಆ ದಿನ ಬಂದಾಗ ಕೃಷ್ಣ ಸಂದೇಶವನ್ನ ಕಾರ್ಯ ಸಫಲವಾದಂತೆ ಅಂತ ಇಲ್ಲಿ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಹೇಳ್ತಾ ಇದ್ದಾರೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಹೈಕೋರ್ಟ್ ನ್ಯಾಯಾಧೀಶರು ಅಂತಂದ್ರೆ ಅವರು ಯಾವಾಗ್ಲೂ ಬೆಸ್ಟ್ ಡಿಸಿಷನ್ ಕೊಡ್ಬೇಕು. ಅಂದ್ರೆ ಒಂದ್ ಪಾರ್ಟಿ ಒಂಥರ, ಇನ್ನೊಂದ್ ಪಾರ್ಟಿಗೆ ಆತರ, ಮತ್ತೆ ಆಮೇಲೆ ಲಂಚಕ್ಕೆ ಆತರ ಎಲ್ಲ ಇದ್ ಮಾಡ್ಬಾರ್ದು. ಅವ್ರ ನ್ಯಾಯ ತೀರ್ಮಾನ ಒಬ್ರು ವ್ಯಕ್ತಿಯ ಜೀವನನ ಅನುಸರಿಸಿರುತ್ತದೆ. ಅವ್ರು ಏನು ತೀರ್ಮಾನ ತಗೊಂತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಆ ಒಂದು ವ್ಯಕ್ತಿಯ ಜೀವನನ ಆಗಿರ್ಬೋದು, ಅವನ ಭವಿಷ್ಯನಾದ್ರೂ ಆಗಿರ್ಬೋದು. ಅವ್ರು ಹೇಳ್ತಾ ಇದ್ದಾರೆ, ಹೈಕೋರ್ಟ್ ನ್ಯಾಯಾಧೀಶರು ಎಂದು ಕೃಷ್ಣ ಪ್ರಜ್ಞೆಗೆ ಬರ್ತಾರೋ, ಅವ್ರು ಎಂದು ತಿಲಕ ಇಟ್ಕೊಂತಾರೋ ಅವತ್ತೇ ಕೃಷ್ಣ ಪ್ರಜ್ಞೆಯ ಅಂದ್ರೆ ಸಂದೇಶನ ಹರಡೋ ಕಾರ್ಯ ತುಂಬಾ ಸಫಲವಾಯ್ತು ಅಂತ ನಾವು ತಿಳ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿ ಎಲ್ಲರೂ ಕೃಷ್ಣ ಭಕ್ತಿನ ಮಾಡ್ಬೇಕು, ಎಲ್ಲರೂ ಕೃಷ್ಣ ಭಕ್ತಿಯ ಸಫಲತೆಯನ್ನ ಪಡಿಬೇಕು ಅನ್ನೋದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರದ್ದು ಆಗಿರ್ತದೆ. ಇಲ್ಲಿ ಏಸು ಕ್ರಿಸ್ತರ್ ಬಗ್ಗೆ ಹೇಳ್ತಾ ಇದ್ದಾರೆ. ಏಸು ಕ್ರಿಸ್ತರ್ ಬಂದು ಅವರು ಶಕ್ತಾವೇಶ ಅವತಾರ ಅಂತ ಹೇಳ್ತಾ ಇದ್ದಾರೆ. ಅವನು ಭಗವಂತ ಅಲ್ಲ, ಅವರು ಸಕ್ತಾವೇಶ ಅವತಾರ ಅಂತ ಹೇಳ್ತಾ ಇದ್ದಾರೆ. ಅವರು ಭಗವಂತನಿಗೋಸ್ಕರ ಎಲ್ಲ ತ್ಯಾಗ ಮಾಡಿದ್ರು ಅಂತ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಗಂದ್ರೆ ಈ ಲೌಕಿಕ ವಿದ್ವಾಂಸರು ಭಗವಂತನನ್ನ ಅರಿಯಲು ಬೇಕಾದಷ್ಟು ಹಲವಾರು ಪ್ರಯತ್ನ ಮಾಡ್ತಾರೆ. ಅದು ಹೇಗೆ ಏನಂತ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅಂದ್ರೆ ಭಗವಂತನನ್ನ ತಿಳಿಬೇಕು ಅಂತಂದ್ರೆ ಅವರು ಅಂದ್ರೆ ಲೌಕಿಕ ಜಗತ್ನಲ್ಲಿ ತಿಳಿದ್ರಾಗಲ್ಲ, ಅದನ್ನ ಡೀಪ್ ಆಗಿ ಅಂದ್ರೆ ಆಳವಾಗಿ ತಿಳ್ಕೊಂಡಾಗ ಮಾತ್ರ ಭಗವಂತನ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಬೆಸ್ಟ್ ಉದಾಹರಣೆ. ಜೇನುತುಪ್ಪದ ಸೀಸೆನ ನೆಕ್ಕಿದ್ರೆ ಜೇನುತುಪ್ಪದ ಟೇಸ್ಟ್ ಗೊತ್ತಾಗಲ್ಲ. ಜೇನುತುಪ್ಪದ ಬಾಟ್ಲಿ ತೆಗ್ದು ಅದನ್ನ ಜೇನುತುಪ್ಪನ ತಿಂದಾಗೆ ಸಹ ಅದ್ರ ಟೇಸ್ಟ್ ಗೊತ್ತಾಗೋದು. ಅಂದ್ರೆ ನಾವು ಭಗವಂತನ ತಿಳಿಬೇಕು ಅಂತ ಅಂದ್ರೆ ಬರೀ ನಾವು ಇಂದ್ರಿಯ ಸುಖದಲ್ಲಿ ಇತ್ಕೊಂಡು ನಾನು ಭಗವಂತನ ಬಗ್ಗೆ ತಿಳ್ಕೊಂತೇನೆ ಹಿಂಗ್ ಮಾಡ್ತೇನೆ ಅಂದ್ರೆ ಭಗವಂತನ ಬಗ್ಗೆ ನಾವು ಭಕ್ತಿಯಿಂದ ನಿಷ್ಠೆಯಿಂದ ನಾವು ತಿಳ್ಕೊಂಡಾಗ, ಭಗವಂತನಿಗೆ ಶರಣಾದಾಗ ಮಾತ್ರ ನಾವು ಭಗವಂತನ ಬಗ್ಗೆ ತಿಳ್ಕೊಳಕ್ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಕೆಲವು ಶಿಷ್ಯರು ಹೇಳ್ತಿದ್ರಂತೆ, ಗುರು ಮಹಾರಾಜ್, ನೀವು ಮುಂದೆ ಭವಿಷ್ಯನ ಹೇಗಾಗ್ತದೆ ಏನಾಗ್ತದೆ ಅಂತೆಲ್ಲ ನಿಮಗೆ ಗೊತ್ತಿದೆ ಅಲ್ಲ ಅಂತ ಹೇಳಿದಾಗ ಅವರು ಹೌದು ಅಂತ ಇರ್ಲಿಲ್ಲಂತೆ, ಏನು ಹೇಳ್ತಾ ಇರ್ಲಿಲ್ಲಂತೆ, ಮೌನವಾಗಿರ್ತಿದ್ರಂತೆ. ಆಮೇಲೆ ಏನ್ ಆಗ್ತದೆ ಅಂತ ಕೇಳಿದ್ರು ಅವರು ಏನು ಗೊತ್ತಿಲ್ಲ ಅಂತ ಸೈಲೆಂಟ್ ಆಗಿ ಬಿಡ್ತಿರಂತೆ. ಅವರು ಉತ್ತರನೇ ಕೊಡ್ಲಿಕ್ಕೆ ಹೋಗ್ತಾ ಇರ್ಲಿಲ್ಲಂತೆ. ಹಂಗಂದ್ರೆ ಅವರಿಗೆ ಭವಿಷ್ಯ ಎಲ್ಲ ಗೊತ್ತಿದ್ರು ಸಹ ಅವ್ರೇನ್ ಹೇಳ್ತಿದ್ರಂತಂದ್ರೆ, ಕೃಷ್ಣ ಬಯಸಿದ್ರೆ ಅದ್ ಆಗ್ತದೆ, ಕೃಷ್ಣ ಮನಸ್ಸು ಮಾಡಿದ್ರೆ ಅದ್ ಆಗ್ತದೆ, ಕೃಷ್ಣ ಬಯಸಿದ್ರೆ ಅದ್ ಆಗಬಹುದು ಅಂತಾನು ಸಹ ಹೇಳ್ತಿದ್ರಂತೆ. ಅಂದ್ರೆ ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಚಿಕ್ಕನಿಂದಾನೇ ಜ್ಯೋತಿಷಿ ಆಗಿದ್ರಂತೆ. ಅವ್ರಿಗೆ ಭವಿಷ್ಯನು ಹೇಳಿಕ್ ಬರ್ತಿತ್ತಂತೆ. ಆದ್ರೂ ಸಹ ಅವರು ಯಾರಿಗೂ ಭವಿಷ್ಯ ಹೇಳ್ತಾ ಇರ್ಲಿಲ್ಲಂತೆ. ಕೃಷ್ಣ ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ, ಕೃಷ್ಣನಿಂದ ಎಲ್ಲ ಸಾಧ್ಯ ಅನ್ನೋದನ್ನ ಅವರು ತಿಳಿಸ್ತಾ ಇದ್ರಂತೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಎಷ್ಟು ಕಠೋರ ಬ್ರಹ್ಮಚಾರಿ ಆಗಿದ್ರು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಅವರು ಯಾವತ್ತೂ ಸ್ತ್ರೀಯರ ಸವಾಸದಿಂದ ತುಂಬಾ ದೂರ ಇರ್ತಿದ್ರಂತೆ. ಅವರು ಒಂದಿನ ಹಿಂಗೆ ಖಾಸಗಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಒಬ್ರು ಶಿಷ್ಯರು ಹೆಂಡತಿ ಬಂದು, ಗುರು ಮಹಾರಾಜ್, ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಕೇಳ್ಕೊಂಡಾಗ ಅವ್ರು ಹೇಳ್ತಾರಂತೆ, ಏನ್ ಹೇಳೋದಿದ್ರು ಇಲ್ಲೇ ಹೇಳಿ, ಪರವಾಗಿಲ್ಲ ಅಂತ ಹೇಳ್ತಾರಂತೆ. ಆವಾಗ ಅವರಿಗೆ 60 ವರ್ಷ ಆಗಿರ್ತದೆ. ಆ ಹುಡುಗಿಗೆ ತುಂಬಾ ಚಿಕ್ಕವಳು, ಅಂದ್ರೆ ಇವ್ರ ಮೊಮ್ಮಗಳು ವಯಸ್ಸಾಗಿರ್ತದಂತೆ. ಆದ್ರೂ ಅವರಿಗೆ ಮ್ಯಾರೇಜ್ ಆಗಿರ್ತದೆ. ಆದ್ರೂ ಸಹ ಅವರು ಹೆಂಗಸರ ಜೊತೆಗೆ ಖಾಸಗಿ ಮಾತಾಡೋದನ್ನ ಅವರು ವಿರೋಧಿಸ್ತಾ ಇರ್ತಾರೆ. ಅವ್ರು ಯಾರ ಜೊತೆಗೂ ಖಾಸಗಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ಅಂದ್ರೆ ಎಲ್ಲರೂ ಎದುರುಗಡೆನೆ ಅವ್ರು ಮಾತಾಡ್ಲಿಕ್ಕೆ ಬಯಸ್ತಾ ಇದ್ರು. ಅಂದ್ರೆ ಆ ಜನ್ಮ ಬ್ರಹ್ಮಚಾರಿ ಆಗಿದ್ರು ಅನ್ನೋದನ್ನ ನಾವು ತಿಳ್ಕೊಬಹುದು. ಇದು ಶೀಲ ಪ್ರಭುಪಾದವ್ರ ಮೇಲೆ ತುಂಬಾ ಪ್ರಭಾವ ಬೀರ್ತು. ಅಂದ್ರೆ ಬ್ರಹ್ಮಚಾರಿಗಳು ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಅವ್ರ ಗುರುಗಳು ನೋಡಿ ಅವರು ತುಂಬಾ ವಿಷಯನ ತಿಳ್ಕೊಂಡಿದ್ರಂತೆ. ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರಿಗೆ ತಮ್ಮ ಶಿಷ್ಯರು ಅಂದ್ರೆ ತುಂಬಾ ಸುಖದಲ್ಲಿದ್ರೆ ಅವರಿಗೆ ಆ ಜೀವನದ ಅರ್ಥ ಆಗಲ್ಲ. ನಾವ್ ಯಾರಿಗೇ ಆಗ್ಲಿ ತುಂಬಾ ಸುಖ ಇದ್ದಾಗ ಆ ಜೀವನದ ಕಷ್ಟ, ಇದು ಬಾಧೆಗಳು ಅರ್ಥ ಆಗಲ್ಲ. ಅವ್ರಿಗೆ ಕಷ್ಟ ಇದ್ದಾಗ ಮಾತ್ರ ಆ ಜೀವನದ್ದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವರಿಗೆ ಗೊತ್ತಾಗತ್ತೆ. ಅಂದ್ರೆ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅದನ್ನೇ ಮಾಡ್ತಾರೆ. ಅಂದ್ರೆ ತಮ್ಮ ಶಿಷ್ಯರು ಸುಲಭವಾಗಿ ಜೀವನ ಸಿಕ್ಬಿಟ್ರೆ ಅದು ಕಷ್ಟ ಸುಖ ಏನು ಗೊತ್ತಾಗಲ್ಲ. ಅವರು ಕಷ್ಟ ಪಡ್ಬೇಕು, ಕಷ್ಟ ಪಟ್ಟಾಗ ಮಾತ್ರ ಆ ಜೀವನದ ಬೆಲೆ ಗೊತ್ತಾಗತ್ತೆ. ನಮ್ಗೆ ಯಾವ್ದೋ ಅಷ್ಟೇ ಈಸಿಯಾಗಿ ಸಿಕ್ಕಿದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಅದು ನಾವು ಕಷ್ಟಪಟ್ಟು ಪಡ್ಕೊಂಡಾಗೆ ಅದ್ರದ್ದು ಅರ್ಥ, ನಮ್ ಜೀವನದ ಅರ್ಥ ಆಗೋದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬಹುದು. ಅವ್ರು ಹೇಳ್ತಾರೆ, ಇಲ್ಲಿ ಬ್ರಹ್ಮಚಾರಿಗಳಿದ್ರಲ್ಲ ಗೌಡಿಯ ಮಠದಲ್ಲಿ, ಅವರು ದಿನ ಏನು 1-2 ಬುಕ್ ಮಾರ್ತಿದ್ರಂತೆ. ಆ ಬುಕ್ ಮಾರಿ ತಾನು ಬುಕ್ ಮಾರ್ ಬಂದೆ, ಅಂದ್ರೆ ಹಾಗ್ ಮಾಡ್ದೆ ಹೀಗ್ ಮಾಡ್ದೆ ಅಂತ ಮಹಾರಾಜರು ಅಂದ್ರೆ ಗುರುಗಳ ಎದುರುಗಡೆ ಹೇಳ್ತಾ ಇದ್ರಂತೆ. ಆದ್ರೆ ಇವ್ರು ಏನ್ ಮಾಡ್ತಿದ್ರಂದ್ರೆ, ಇವ್ರು ಬುಕ್ ಬರ್ದು ಅದ್ರ ಪ್ರಿಂಟ್ ಮಾಡ್ಬೇಕಾದ್ರೆ ಎಲ್ಲಿ ಏನೇನು ಮಿಸ್ಟೇಕ್ ಆಗಿದೆ, ಕೃಷ್ಣ ಚೈತನ್ಯ ಈ ಶಬ್ದಗಳೆಲ್ಲ ಎಷ್ಟು ಸರಿ ಬಂದಿದಾವೆ, ಎಷ್ಟು ಮಿಸ್ಟೇಕ್ ಆಗಿದಾವ ಅನ್ನೋದನ್ನ ಒಂದೊಂದು ವರ್ಡ್ ಬೈ ವರ್ಡ್ ಹುಡುಕ್ತಾ ಇದ್ರಂತೆ. ಅಂದ್ರೆ ಅವ್ರು 1-2 ಬುಕ್ ಅಂದ್ರೆ ಬಂದಿದ್ದಕ್ಕೆ ಅವರು ನಾನು ಅಷ್ಟೊಂದು ಕಷ್ಟ ಆಯ್ತು, ಇಷ್ಟೊಂದು ಕಷ್ಟ ಆಗಿತ್ತು ಅಂತ ಹೇಳ್ಕೊತಾ ಇದ್ರಂತೆ. ಆದ್ರೆ ಇಲ್ಲಿ ಗುರು ಮಹಾರಾಜರು ಅವ್ರು ಅಷ್ಟೆಲ್ಲ ಇಡೀ ದಿವಸ ಅವರು ಬರೆಯೋದು, ಮುದ್ರಣ ಮಾಡೋದು, ಅದನ್ನ ತಪ್ಪನ್ನ ಕಂಡು ಹಿಡಿತಾ ಇದ್ರು. ತಾನೇನು ಮಾಡದೇ ಇಲ್ಲ, ತಾನೇನು ಸುಮ್ನೆ ಇದ್ದೆ ಅನ್ನೋ ಲೆಕ್ಕದಲ್ಲಿ ಇದ್ದು ಬಿಡ್ತಿದ್ರಂತೆ. ಇಲ್ಲಿ ಪ್ರವಚನಕಾರರು ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರವಚನಕಾರರು ಅಂತಂದ್ರೆ ಪ್ರವಚನಕಾರರಾಗೋದಕ್ಕೆ ಪ್ರಾಣ ಇರ್ಬೇಕು. ಸತ್ತ ಮನುಷ್ಯನ್ ತರ ಪ್ರವಚನಕಾರ ಆಗ್ಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವ್ ಈ ಮಾತಿಂದ ಏನ್ ತಿಳ್ಕೊಬಹುದು ಅಂತಂದ್ರೆ, ಪ್ರವಚನ ಹೇಗಿರ್ಬೇಕು ಅಂತಂದ್ರೆ, ನಾವ್ ಒಬ್ರಿಗೆ ಹೇಳಿದ್ರೆ ಅದನ್ನ ಕೇಳೋ ತರ ಇರ್ಬೇಕು, ಮತ್ತೆ ಅದು ಮನಸ್ಸು ಮುಟ್ಟೋ ತರ ಇರ್ಬೇಕು, ಅವ್ರ ಮನಸ್ಸು ಪರಿವರ್ತನೆ ಆಗೋ ತರ ಇರ್ಬೇಕು. ಸತ್ತ ಮನುಷ್ಯ ಹೇಗಿರ್ತಾನೆ ಆ ತರ ಆಗ್ಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಉದಾಹರಣೆ ನೋಡ್ಬೇಕಂತ ಅಂದ್ರೆ, ನಿತ್ಯ ಸೇವಿನಿ ದೇವಿದಾಸಿ, ಕೆಲವೊಂದು ರಾಧಾ ಇವರು ಮಹಾರಾಜಗಳನ್ನ, ಆಮೇಲೆ ಅಮರೇಂದ್ರ ದಾಸ್ ಪ್ರಭುಜಿ ಅವರೆಲ್ಲಾ ಪ್ರವಚನ ಮಾಡ್ತಾ ಇದ್ರೆ ಇನ್ನೂ ಕೇಳ್ಬೇಕು. ಕೆಲವ್ರು ಮಹಾರಾಜರು ಪ್ರವಚನ ಮಾಡ್ತಾ ಇದ್ರೆ ಇನ್ನೂ ಕೇಳ್ಬೇಕು, ಇಷ್ಟು ಬೇಗ ಮುಗ್ದು ಹೋಯ್ತಾ ಅಂತ ಅನ್ಸ್ತದೆ. ಅಂದ್ರೆ ನಾವು ಅವ್ರು ಪ್ರವಚನ ಮಾಡ್ತಾ ಇರೋದನ್ನ ಕೇಳ್ಬೇಕು ಅನ್ಸ್ಬೇಕೆ ಹೊರ್ತು ಅಯ್ಯೋ ಎಷ್ಟು ಹೊತ್ತಿಗೆ ಮುಗಿತದೆ ಅನ್ನೋ ತರ ಇರಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಕೆಲವರು ಅವ್ರ ಶಿಷ್ಯರು ಬಂದು ಹೇಳ್ತಿದ್ರಂತೆ, ಕೀರ್ತನೆ ಪ್ರವಚನಕ್ಕೆ ಯಾರೂ ಬಂದಿಲ್ಲ ಅಂತ ಹೇಳ್ತಾ ಇದ್ರಂತೆ. ಅವಾಗ ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಹೇಳ್ತಿದ್ರಂತೆ, ತಲೆ ಕೆಡ್ಸ್ಕೋಬೇಡಿ, ಯಾರು ಬಂದಿಲ್ಲ ಆದ್ರೂ ಪರವಾಗಿಲ್ಲ, 4 ಗೋಡೆಗಳಾದ್ರೂ ಕೇಳ್ತಾ ಇದ್ದಾವಲ್ಲ, ನೀವು ನಿರಾಶೆ ಆಗ್ಬೇಡಿ, ನಿಮ್ಮ ಪ್ರವಚನನ ನಿಮ್ಮ ಕೀರ್ತನನ್ನ ಮುಂದುವರಿಸಿ ಅಂತ ಹೇಳ್ತಾ ಇದ್ರಂತೆ. ಅಂದ್ರೆ ಶಿಷ್ಯರನ್ನ ಅಷ್ಟೊಂದು ಹುರಿದುಂಬಿಸ್ತಾ ಇದ್ರಂತ ಅವರು. ಇಲ್ಲಿ ಅವ್ರು ಹೇಳ್ತಾ ಇದ್ರು, ನಾವು ತುಂಬಾ ಜನ ಇದ್ದಲ್ಲಿ ಪ್ರಚಾರ ಕಾರ್ಯನ ಸ್ಟಾರ್ಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ 10 ಜನ ಇದ್ದಲ್ಲಿ ಅಟ್ಲೀಸ್ಟ್ 2 ಜನ ಆದ್ರೂ ಕೃಷ್ಣ ಭಕ್ತಿಗೆ ಬರ್ತಾರೆ, ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಅನ್ನೋದು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಥಿಯರಿ ಆಗಿತ್ತು. ಯಾಕೆ ಅಂತಂದ್ರೆ ನಾವು 100 ಜನನು ಕೃಷ್ಣ ಪ್ರಜ್ಞೆಗೆ ತರ್ಲಿಕ್ಕಾಗಲ್ಲ. ಅಟ್ಲೀಸ್ಟ್ ಅದರಿಂದ 2 ಜನ ಬಂದ್ರು ಸಹ ನಾವು ಕೃಷ್ಣ ಪ್ರಜ್ಞೆ ಪ್ರಚಾರ ಕಾರ್ಯಕ್ರಮ ಸಕ್ಸಸ್ ಆಯ್ತು ಅಂತ ತಿಳ್ಕೊಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ಎಲ್ಲಿ ಜನ ತುಂಬಾ ಇರುತ್ತೆ ಅಲ್ಲಿ ನಾವು ಗೌಡಿಯ ಮಠನ ಕಟ್ಟಬೇಕು. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ನಾವಲ್ಲಿ ನೋಡೋ ಮಠನ ತುಂಬಾ ಅಲಂಕೃತವಾಗಿ ಕಟ್ಟಿರ್ತಿದ್ರು, ತುಂಬಾ ಡೆಕೋರೇಷನ್ ಮಾಡಿ ಕಟ್ಟಿರ್ತಾರೆ. ಈಗ ನಾವು ಇಸ್ಕಾನ್ ಟೆಂಪಲ್ ನೋಡ್ಬೋದು, ರಾಧಾಕೃಷ್ಣ ವಿಗ್ರಹಗಳನ್ನ ಎಷ್ಟು ಸುಂದರವಾಗಿ ಅಲಂಕರಿಸಿರ್ತಾರಂದ್ರೆ ನೋಡ್ಲಿಕ್ಕೆ 2 ಕಣ್ಣು ಸಾಲದು, ಅಂದ್ರೆ ನೋಡ್ತಾನೇ ಇರ್ಬೇಕು ಅನ್ಸತ್ತೆ. ನಾವು ಕಣ್ಣು ಮುಚ್ಚಿದ್ರು ಸಹ ಆ ವಿಗ್ರಹಗಳೇ ನಮ್ ಕಣ್ ಮುಂದ್ ಬರ್ತದೆ, ಅಷ್ಟು ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ. ಆತರ ಇದ್ದಾಗ ಜನ ಬಂದು ನೋಡ್ತಾರೆ, ಒಂದಲ್ಲ ಒಂದಿನ ಒಬ್ರಲ್ಲ ಇಬ್ರಲ್ಲ ಯಾರಾದ್ರೂ 1-2 ಜನ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಅನ್ನೋದು ಅವ್ರ ಥಿಯರಿ ಆಗಿತ್ತು. ಅವರು ಅಭಯವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಸಮಯ ಸಿಕ್ಕಾಗೆಲ್ಲ ಅವರು ಗುರುಗಳ ಪ್ರವಚನನ ಕೇಳ್ತಾ ಇದ್ರು. ಅಂದ್ರೆ ಎಲ್ಲಿ ಸ್ವಲ್ಪ ಸಮಯ ಸಿಕ್ಕಿದ್ರು ಅವ್ರ ಸಂಸಾರ, ಈ ಜನ, ಆಮೇಲೆ ಮಕ್ಕಳು, ಅದು ಆಮೇಲೆ ಔಷಧಿ ಅಂಗಡಿದು ವ್ಯಾಪಾರದ ಮಧ್ಯನೂ ಸಹ ಅವರು ಗುರುಗಳನ್ನ ಮಿಸ್ ಮಾಡ್ಕೊಂತ ಇದ್ರು. ಆದ್ರೆ ಅವ್ರ ಗುರು ಮಹಾರಾಜರ ಪ್ರವಚನ ಕೇಳ್ಬೇಕು ಅಂತ ತುಂಬಾ ಕಾತರವಾಗಿ ಯಾವುದೋ ಒಂದು ಸಮಯನ ಬಿಡು ಮಾಡ್ಕೊಂಡು ಅವರು ಕೇಳ್ಲಿಕ್ಕೆ ಬರ್ತಿದ್ರು. ಅವರು ಸುಮ್ಮನೆ ಕುತ್ಕೊಂಡು ಕೇಳ್ತಾ ಇದ್ರೆ ವಿನಃ ಗುರುಗಳಿಗೆ ಏನು ಪ್ರಶ್ನೆ ಹಾಕ್ತಾ ಇರ್ಲಿಲ್ಲ, ಯಾಕೆ ಅದು ಏನು ಅಂತ. ಯಾಕೆಂದ್ರೆ ಅವ್ರಿಗೆ ಆಲ್ರೆಡಿ ಅನುಭವ ಆಗಿತ್ತು. ಅಂದ್ರೆ ಫಸ್ಟ್ ಟೈಮ್ ಗುರುಗಳನ್ನು ಭೇಟಿಯಾಗಿ ಹೋದಾಗ ಅವ್ರು ಫಸ್ಟ್ ಟೈಮ್ ಇವ್ರು ನೋಡಿದಾಗ ಹೇಳ್ತಾರೆ, ನೀವ್ ಯಾಕೆ ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ಪ್ರಚಾರ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಅವರು ಸಾಧುಗಳಂದ್ರೆ ಯಾವ ತರ ಬ್ಯಾಡ್ ಇಂಪ್ರೆಷನ್ ಇತ್ತು ಅದನ್ನ ಫುಲ್ ಕನ್ವರ್ಟ್ ಮಾಡಿದವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಹಾಗಾಗಿ ಅವರು ಗುರುಗಳು ಏನ್ ಹೇಳ್ತಿದ್ರಲ್ಲ ಅದನ್ನೆಲ್ಲ ಕೇಳಿಸ್ಕೋತಾ ಇದ್ರೆ ವಿನಃ ಅವರಿಗೆ ಮರು ಪ್ರಶ್ನೆ ಹಾಕ್ತಾ ಇರ್ಲಿಲ್ಲ. ಅಂದ್ರೆ ಅವ್ರು ಒಂದೇ ಒಂದು ಕ್ವಶನ್ ಕೇಳ್ತಾ ಇದ್ರು, ನಾನು ಹೇಗೆ ನಿಮ್ಮನ್ನು ಸೇವಿಸಲಿ ಅಂತ. ಅಂದ್ರೆ ನಾನ್ ನಿಮ್ಮ ವಾಕ್ಯಗಳನ್ನ ಹೇಗೆ ಪರಿಪಾಲಿಸ್ಲಿ, ನೀವ್ ಹೇಳಿದ್ದನ್ನ ನಾನು ಹೇಗೆ ಪರಿಪಾಲಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನ ಅವರು ಹೇಳ್ತಾ ಇದ್ರು. ನಾವು ಇಲ್ಲಿ ಪ್ರಭುಪಾದವರಿಂದ ಏನ್ ತಿಳ್ಕೊಬಹುದು ಅಂತಂದ್ರೆ, ಗುರುಗಳ ವಾಕ್ಯಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು, ಗುರುಗಳು ಹೇಳಿದ ಮಾತನ್ನ ನಾವ್ ಎಷ್ಟು ಪರಿಪಾಲಿಸ್ಬೇಕು. ಅವ್ರು ಎಷ್ಟೇ ದೂರ ಇರ್ಲಿ ಅವ್ರ ವಾಕ್ಯಗಳನ್ನ ನಾವು ಎಷ್ಟು ಪರಿಪಾಲಿಸೋದ್ರಿಂದ ನಮ್ಗೆ ಎಷ್ಟೆಲ್ಲ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನ ನಾವು ಪ್ರಭುಪಾದರು ನೋಡಿ ತಿಳ್ಕೊಬಹುದು. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಶೀಲ ಪ್ರಭುಪಾದ್ ಕಿ ಜೈ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನೆರೆದಿರುವಂತ ಎಲ್ಲ ವೈಷ್ಣವರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಇವತ್ತಿಂದ ಪ್ರಭುಪಾದರ ಲೀಲಾಮೃತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಗುರುಗಳಾಗಿರ್ತಾರೆ. ಎಷ್ಟು ಚೆನ್ನಾಗಿ ಅವ್ರ ಮಾತುಗಳನ್ನ ಕೇಳ್ತಿರ್ತಾರೆ, ಅವ್ರ ವಾಕ್ಯ ಹೆಂಗೆ ಪರಿಪಾಲನೆ ಮಾಡ್ತಿರ್ತಾರೆ ಪ್ರಭುಪಾದರು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಒಂದು ಹಾವಿಂದು ಮುರಾರಿ ಪ್ರಭುಜಿ ಹೇಳ್ತಾನೆ ಇರ್ತಾರೆ, ಒಂದು ವಿಷ ಸರ್ಪ ಬಂದ್ರೆ ಅದನ್ನ ಕೊಲ್ಬೇಕು ಅಂತಾನೆ ಹೇಳಿರ್ತಾರೆ, ಅದು ಒಬ್ಬ ವ್ಯಕ್ತಿನ ಸಾಯಿಸುತ್ತೆ, ಅದರಿಂದ ಅದನ್ನ ಕೊಲ್ಲೇಬೇಕು ವಿಷ ಅನ್ನೋದನ್ನ ಅಂತ ಹೇಳ್ತಾನೆ ಇರ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅದೇ ಶಿಲ್ಪರ್ಗೂ ಹುಷಾರಿಲ್ಲ, ಹರ್ಷರ್ಗೂ ಹುಷಾರಿಲ್ಲ, ಏಮಾರ್ಗೂ ಹುಷಾರಿಲ್ಲ. ಮತ್ತೆ ಜ್ವರ, ಕೆಮ್ಮು, ನೆಗಡೆ, ತುಂಬಾ ಜ್ವರ ಬಿಟ್ಟು ಮಾತಾಜಿ. ಹಾ ಮಾತಾಜಿ ಹೇಳ್ತೀನಿ ಮಾತಾಜಿ. ಲಾಸ್ಟ್ ಪ್ರೇಯರ್ ಹೇಳ್ತೀನಿ ಮಾತಾಜಿ. ನರಸಿಂಹ ಪ್ರಣತಿ ಆದ್ಮೇಲೆ ಹೇಳ್ತೀನಿ. ಹಾ ಮಾತಾಜಿ. ಹರೇ ಕೃಷ್ಣ. ದ್ರಾಕ್ಷಾಯಣಿ ಮಾತಾಜಿ ನರಸಿಂಹ ಪ್ರಣತಿ ಹಾಡ್ತೀರಾ ನೀವು? ಮಾತಾಜಿ ಹೇಳು. ಏನ್ ಮಾತಾಡ್ತಿದ್ದೀನಿ? ಹೇಳು ಏನಾಗಲ್ಲ.
ಹೇಳ್ರಿ. ಮಾತಾಜಿ ಪಾತ್ರೆ ತೊಳಿತೀನಿ ಮಾತಾಜಿ. ಆಯ್ತು ಸರಿ, ಆಯ್ತು ಆಯ್ತು. ಪೂಜೆ ಮಾಡಿದ್ದೀನಿ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಯಾರು ಹೇಳಿಲ್ಲ ಅಂದ್ರೆ ನನ್ ಮಗ ಹೇಳ್ತಾನಂತೆ. ಹಾ ಮಾತಾಜಿ ಹೇಳಿ, ಮಾತಾಜಿ ಹೇಳಿ. ಚಿಕ್ಕವನ ಮಾತಾಜಿ, ದೊಡ್ಡವನ? ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ, ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ, ಮೃತ್ಯುಂ ನಮಾಮ್ಯಹಂ. ಓಂ ನಮೋ ಭಗವತೆ ನರಸಿಂಹಾಯ. ನಮಸ್ತೆ ಜಸ್ತೆ ಆವಿರ್ಭವ ವರ್ಜನಕ ವರ್ಜದಂಸ್ತ ಕರ್ಮಾಶಯ ರಂದಯ ತಮೋ ರಸಗೋಸ. ಓಂ ಸ್ವಾಹಾ ಅಭಯಮಾತ್ಮನೆ ಭೂವಿಸ್ತ. ಓಂ ಶಾಂ ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾಯಿನೇ ಹಿರಣ್ಯಕಶಿ ಪೂರ್ವಕ್ಷಃ. ಶಿಲತಂಕನಟಲಾರೆ ಹಿತೋ ನರಸಿಂಹ ಪರತೋ ನರಸಿಂಹ. ಯತ್ತೋ ಯಾಮಿ ಕಥೋ ನರಸಿಂಹ. ಬಹಿಃ ನರಸಿಂಹ ಹೃದಯೇ ನರಸಿಂಹ. ನರಸಿಂಹಮದಿಂ ಶರಣಂ ಪ್ರಪದೇ. ತವ ಕರ ಕಮಲವರೇ ನಾಕಾನ್ ಅದ್ಭುತ ಶೃಂಗಾರ. ದಲಿತ ಹಿರಣ್ಯಕಶಿಪು ತನುಭೃಂಗಂ ಕೇಶವಧೃತ. ನರಹರಿ ರೂಪ ಜಯ ಜಗದೀಶ ಹರೇ. ಹೇ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ನರಸಿಂಹದೇವ್ ನರಸಿಂಹದೇವ್ ನರಸಿಂಹದೇವ್. ಜಯ ನರಸಿಂಹದೇವ್. ಜಯ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್. ಜಯ ಪ್ರಹ್ಲಾದ್ ಮಹಾರಾಜ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಪ್ರಭುಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಹರೇ ಕೃಷ್ಣ. ನಿಮ್ಮ ಹೆಸರು ಪ್ರಭುಜಿ? ಧ್ರುವ ತೇಜಸ್ ಮಾತಾಜಿ. ಪ್ರಭುಜಿ ಹರೇ ಕೃಷ್ಣ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಧ್ರುವ ತೇಜಸ್ಗೆ ಪ್ರಭುಜಿಗೆ ತುಂಬ ತುಂಬ ಧನ್ಯವಾದಗಳು. ದಂಡವತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ದ್ರಾಕ್ಷಾಯಿಣಿ ಮಾತಾಜಿ ಸೊಸೆ, ಮೊಮ್ಮಗಳು, ಮಗ ಎಲ್ಲರಿಗೂ ಹುಷಾರಿಲ್ಲ. ಹಂಗಾಗಿ ಎಲ್ಲರೂ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ ಮಾತಾಜಿ. ಎಲ್ಲರೂ ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಂಡು ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ಲೀಸ್. ಹರೇ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕೃಷ್ಣ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ 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 ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ತುಂಬಾ ತುಂಬಾ ಮಾತಾಜಿ. ಎಲ್ಗೂ ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡವತ್ ಪ್ರಣಾಮ್. ವಾಂಚಾಕಲ್ಪತರು ಬೆಶ್ಚ ಕೃಪಾ ಸಿಂಧು अनंत कोटि वैष्णव की जय। श्रील प्रभुपाद की जय। गुरु महाराज की जय। हरे कृष्ण प्रभुजी. हरे कृष्ण माताजी ಧನ್ಯವಾದಗಳು. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ದಂಡೋಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ.
हरे कृष्ण माता जी, दंडो प्रणाम माता जी। हरे कृष्ण माता जी। ಸ್ಮೆಲ್ ಬಂದ್ಬಿಡೈತೆ